ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಮಾಜದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಆಸ್ತಿ ಐಶ್ವರ್ಯ ಅಂದರೆ ಆರೋಗ್ಯವೇ ಮಹಾಭಾಗ್ಯ ಆಗಿದೆ. ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಂಡಿರಬೇಕು. ನಮ್ಮ ಆರೋಗ್ಯನ ನಾವು ಹೇಗೆ ಸುಧಾರಿಸ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಅಂದರೆ ನಮಗೆ ವೈದ್ಯರ ಸಂಪರ್ಕ ಇರಬೇಕಾಗಿರೋದು ಅತ್ಯವಶ್ಯಕ. ಅಂತಹ ವೈದ್ಯರ ಸಂಪರ್ಕವನ್ನು ಇಟ್ಕೊಂಡು ಆ ವೈದ್ಯರ ಸಲಹೆಯ ಮೇರೆಗೆ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ನಿಮ್ಮೆಲ್ರಿಗೂ ನಿಮ್ಮ ಮನೆಯ ಒಳಗೆ ಆರೋಗ್ಯ ಭಾಗ್ಯ ಹೇಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಮಾಹಿತಿನ ತಿಳಿಸೋದಕ್ಕೆ ಇರೋವಂಥ ಕಾರ್ಯಕ್ರಮ ಆರೋಗ್ಯ ಆಧ್ಯಾತ್ಮ ಅನ್ನೋವಂಥ ಈ ಒಂದು ಸುಂದರವಾದ ಕಾರ್ಯಕ್ರಮ. ಇವತ್ತಿನ ಈ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ವೈದ್ಯರಾಗಿ ಆಗಮಿಸಿರುವಂತಹ ಶ್ರೀಮತಿ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರು ಸ್ತ್ರೀ ರೋಗ ತಜ್ಞರು ಹಾಗೂ ಬಂಜೆತನ ನಿವಾರಣಾ ತಜ್ಞರು. ಇವರು 30 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವರ ಮೂಲಕ ನಿಮಗೆ ಇವತ್ತು ಸ್ತ್ರೀ ರೋಗದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಮೇಡಮ್, ನಿಮಗೆ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮಗೂ ನಮಸ್ಕಾರ. ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಕಿಶೋರಿಯರ ಸಮಸ್ಯೆಗಳು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹೆಣ್ಣು ಮಗು ಒಂದು ಹಂತಕ್ಕೆ ಬಂದಾಗ, ಋತುಮತಿ ಆದಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾಳೆ, ಅದನ್ನು ಹೇಗೆಲ್ಲ ನಿವಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸೊಗಸಾಗಿ ತಿಳ್ಕೊಟ್ಟಿದ್ರಿ. ಈಗ ಅದರ ಒಂದು ಮುಂದಿನ ಹಂತ ಅಂತ ಹೋದಾಗ ಆ ಹೆಣ್ಣು ಮದುವೆ ವಯಸ್ಸಿಗೆ ಬರ್ತಾಳೆ. ಮದುವೆ ವಯಸ್ಸಿಗೆ ಬಂದಾಗ ಆಸ್ ಯೂಶುವಲ್ ಅವಳ ಲೈಂಗಿಕ ಜೀವನ ಹೇಗಿರುತ್ತೆ ಅಥವಾ ಗರ್ಭಧಾರಣೆ ಅದೆಲ್ಲ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಈಗ ವಿವಾಹವಾದ ತಕ್ಷಣಕ್ಕೇನೆ ಗರ್ಭಧಾರಣೆ ಮಾಡ್ಕೊಳ್ಳೋದು ಹೆಣ್ಮಕ್ಳಿಗೆ ಇಷ್ಟ ಇಲ್ಲದೆ ಇರೋವಂಥ ಒಂದು ಸಂಗತಿ. ಅದರಿಂದ ಅವರ ಸೌಂದರ್ಯ ಹಾಳಾಗತ್ತೆ ಅನ್ನೋ ಒಂದು ಪ್ರಜ್ಞೆ ಇದೆ ಅವರಲ್ಲಿ. ಆ ಒಂದು ಕಾನ್ಸೆಪ್ಟನ್ನೇ ನಾವು ಮೊದಲು ತಗೊಳ್ಳೋದಾದ್ರೆ, ವಿವಾಹ ಆದಾಗ ಹೆಣ್ಣು 20-25 ವರ್ಷದ ಒಳಗೆ ಇರ್ತಾಳೆ. ಅವಳ ಸೌಂದರ್ಯ ಕೂಡ ಹೆಚ್ಚಾಗಿರುತ್ತೆ. ಅದೇ ಸೌಂದರ್ಯ ಒಂದು ಮಗು ಆದ ತಕ್ಷಣ ಫುಲ್ ಕುಂದೋಗುತ್ತೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಈಗ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿಬಿಟ್ರೆ ಸೇರೌಂಡ್ ಎಸ್ಪೆಷಲಿ ಗ್ರಾಮೀಣ ಪ್ರದೇಶಗಳಲ್ಲಿ 18 ವರ್ಷ 20 ವರ್ಷಕ್ಕೆ ಮದುವೆ ಮಾಡ್ತಾರೆ. ನಮ್ಮ ನಗರದ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಅಷ್ಟು ಬೇಗ ಮದುವೆಗೆ ಒಪ್ಪೋದಿಲ್ಲ. ಅವರು ಒಂದೇ ನಾನು ಕೆಲಸಕ್ಕೆ ಹೋಗಬೇಕು, ನಾನು ಸ್ವಾವಲಂಬಿ ಆಗಬೇಕು, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಏನೇನೋ ಅವರ ಆಸೆ ಆಕಾಂಕ್ಷೆಗಳನ್ನ ಮುಂದಿಡ್ತಾರೆ. ಮದುವೆ ಅನ್ನೋದು ಸ್ವಲ್ಪ ಹಿಂದೆ ಹೋಗುತ್ತೆ. ಈ ಹಳ್ಳಿ ಮಕ್ಕಳಲ್ಲಿ ಅವರಿಗೂ ಆಸೆ ಆಕಾಂಕ್ಷೆಗಳಿರ್ಬೋದು. ನಾನು ಹಳ್ಳಿ ನಗರ ಪ್ರದೇಶ ಅಂತ ನಾನು ಪ್ರತ್ಯೇಕ ಮಾಡ್ತಾ ಇಲ್ಲ, ಬಟ್ ಸಾಮಾನ್ಯವಾಗಿ ಆಗುವಂತಹ ಸಂಗತಿಯನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಗ ಅಪ್ಪ ಅಮ್ಮಂದರ ಒತ್ತಾಯಕ್ಕೆ ಕಟ್ಟಿಬಿದ್ದು ಅಜ್ಜಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅಜ್ಜಿ ಸಾಯೋದ್ರೊಳಗಡೆ ನಿನ್ನ ಮದುವೆ ನೋಡಬೇಕು, ಇಂಥ ಕ್ಷುಲ್ಲಕ ಕಾರಣಗಳನ್ನೆಲ್ಲ ಮುಂದಿಟ್ಕೊಂಡು ಆ ಮಗುವಿಗೆ ತಾಳಿ ಗಂಟು ಹಾಕಿಬಿಡ್ತಾರೆ. ಸೊ ಹಾಗಾದಾಗ ನೆಕ್ಸ್ಟ್ ಪ್ರಶ್ನೆ ಅವರಲ್ಲಿ ಬರುತ್ತೆ, ಏನು ಅಂದರೆ ನಾನು ವಿದ್ಯಾಭ್ಯಾಸ ಮುಂದುವರಿಸಬೇಕಾ, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಾ, ಮದುವೆ ಅಂತೂ ಆಗೋಯ್ತು, ಮದುವೆ ಆದಮೇಲೆ ನಾನು ಹೇಗಿರಬೇಕು, ಅದರಲ್ಲಿ ಅವನ ಗಂಡನ ಸಹಾಯನೂ ಬೇಕಾಗುತ್ತೆ. ಆಕೆ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂದರೆ ಈಗ ನೋಡಿ 18 ವರ್ಷಕ್ಕೆ ಮದುವೆ ಆಯಿತು ಅಂದರೆ ಆಕೆ ಆಲ್ಮೋಸ್ಟ್ ಡಿಗ್ರಿನೂ ಕಂಪ್ಲೀಟ್ ಮಾಡಿರಲ್ಲ. ಅಟ್ಲೀಸ್ಟ್ ಡಿಗ್ರಿ ಆದರೂ ಆಗಲೇಬೇಕು ನನ್ನ ಪ್ರಕಾರ. ಯಾಕಂದರೆ ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ನಮ್ಮ ಭವಿಷ್ಯ ನಮಗೆ ಗೊತ್ತಿಲ್ಲ. ನಾಳೆ ಏನಾದರೂ ಆಕೆ ಕೆಲಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂದರೆ ಒಂದು ಗ್ಯಾಪ್ ಕೊಟ್ಟ ಮೇಲೆ 10 ವರ್ಷ 15 ವರ್ಷ ಗ್ಯಾಪ್ ಕೊಟ್ಟು ಮಕ್ಕಳನ್ನ ಹುಟ್ಟಿಸಿ ಬೆಳೆಸಿ ದೊಡ್ಡವ್ರು ಮಾಡಿದ ಮೇಲೆ ಏನಿಲ್ಲ ಅಂದರೂ ಆಚೀಚೆ ನೋಡೋತ್ತಿಗೆ 10-15 ವರ್ಷ ಕಳೆದು ಹೋಗ್ಬಿಟ್ಟಿರುತ್ತೆ. ಆಕೆಗೊಂದು ನಡುಪ್ರಾಯ ಬಂದಿರುತ್ತೆ. 35-40 ವರ್ಷ ಆದಾಗ ಆಕೆ ಅಯ್ಯೋ ನಾನು ಆಗ ನಂದು ಎಜುಕೇಷನ್ ಮುಗಿಸ್ಕೊಬೇಕಿತ್ತು ಅನ್ನೋವಂತಹ ಪಶ್ಚಾತ್ತಾಪ ಪಡಬೇಕೇ ಹೊರತು ಆ ಹುಮ್ಮಸ್ಸು ತುಂಬ ಜನರಲ್ಲಿ ಇರೋದಿಲ್ಲ. ಎಲ್ಲೋ ಒಂದು 5-10% ಜನರು ಖಂಡಿತ ಆಮೇಲೂ ಮುಂದುವರಿಸಿಕೊಂಡು ಕೆಲಸಕ್ಕೆ ಹೋಗಿ ಹೊಸ ಕೆಲಸ ಹುಡ್ಕೊಂಡು ಅಥವಾ ಈವ್ನಿಂಗ್ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡುವಂಥ ಧೀರರು, ಒಂಥರ ಕಮಿಟ್ ಆಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬಹುತೇಕ 90% ಹೆಣ್ಣು ಮಕ್ಕಳು ಸಂಸಾರ ತಾಪತ್ರದಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸಮಸ್ಯೆಗಳನ್ನೆಲ್ಲ ಆಕೆ ಮೊದಲೇ ಅಂದರೆ ಮದುವೆ ಆದರೆ ಆಯಿತು, ಓಕೆ ಅದು ಮುಗೀತು, ಅದನ್ನ ಹಿಂತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಬಟ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದರಲ್ಲಿ ಗಂಡನ ಸಹಕಾರ ಕೂಡ ಬೇಕಾಗತ್ತೆ. ಸೊ ಹಾಗಿದ್ದಾಗ ಈ ಪ್ರೆಗ್ನೆನ್ಸಿ ಅನ್ನೋದು ಇನ್ನೊಂದು ಸವಾಲಾಗುತ್ತೆ. ಅದನ್ನ ಆಕೆ ಬಯಸಿ ಪ್ರೆಗ್ನೆಂಟ್ ಆಗಬೇಕೇ ಹೊರತು, ಬಯಸಿ ಗರ್ಭಿಣಿ ಆಗಬೇಕು ಹೊರತು, ಪೂರ್ವ ನಿರ್ಧಾರಿತವಾಗಿ ಗರ್ಭಿಣಿ ಆಗಬೇಕೇ ಹೊರತು
ಗರ್ಭಿಣಿ ಆದಮೇಲೆ ಆಕೆ ಯೋಚನೆ ಮಾಡುವಂತಹ ಸಂದರ್ಭ ಸನ್ನಿವೇಶ ಹುಟ್ಟಬಾರ್ದು. ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿರಬೇಕು ಮುಂಚೆನೆ. ನನಗೆ ಹೀಗಾದರೆ ಪ್ರೆಗ್ನೆನ್ಸಿ ಆಗತ್ತೆ, ಪ್ರೆಗ್ನೆನ್ಸಿ ಆದರೆ ನಾನು ಅದನ್ನು ನಿಭಾಯಿಸಬಲ್ಲೆನಾ, ನನಗೆ ಇವಾಗ ಬೇಕಾ ಇಲ್ಲ ನಾನು ಮುಂದೆ ಹಾಕಬೇಕಾ ಅನ್ನೋದು. ಇದು ಅವ್ರಿಗೆ ಕಾಡೋದು ಸೌಂದರ್ಯ ಮಾಸುತ್ತಾ ಅನ್ನೋ ಹೌದು. ಪ್ರೆಗ್ನೆನ್ಸಿ ಆದಾಕ್ಷಣ, ಈವನ್ ಡೆಲಿವರಿ ಆದಾಕ್ಷಣ ನನ್ನ ಪ್ರಕಾರ ಸೌಂದರ್ಯಕ್ಕೇನೂ ಆಗೋದಿಲ್ಲ. ಸೌಂದರ್ಯ ಅನ್ನೋದು ನನ್ನ ಪ್ರಕಾರ, ನನ್ನ ಅರಿವಿಗೆ ಬಂದ ಮಟ್ಟಿಗೆ ಅದು ಎಂಟೈರ್ಲಿ ಡಿಫರೆಂಟ್. ಅಂದರೆ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು, ನೀವು ನಿಮ್ಮ ಬಗ್ಗೆ, ನಿಮ್ಮ ಮನೆಯವರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಸಮಾಜದ ಬಗ್ಗೆ ಒಳ್ಳೆ ಭಾವನೆಗಳನ್ನು ಬೆಳೆಸ್ಕೊಂಡ್ರೆ ಅದೇ ಸೌಂದರ್ಯ. ನಮ್ಮ ಮನಸ್ಸು ಉಲ್ಲಸಿತವಾಗಿದ್ರೆ ಅದೇ ಸೌಂದರ್ಯ. ಸೌಂದರ್ಯ ಅನ್ನೋದು ನೋಡಿದಾಕ್ಷಣ, ಹೌದು, ನೋಡಿದಾಕ್ಷಣ ಚೆನ್ನಾಗಿದ್ರೆ ಅದೇ ಸೌಂದರ್ಯ ಅಲ್ಲ. ಆಕೆ ಎಲ್ಲರ ಬಗ್ಗೆಯನ್ನು ಒಳ್ಳೆಯ ಭಾವನೆ ಇಟ್ಕೊಳ್ಬೇಕು. ಆಕೆ ಬಂದಾಗ ಬೇರೆಯವರು ಮುಖದಲ್ಲಿ ನಗು ಅರಳಬೇಕು, ಮಂದಹಾಸ ಬರಬೇಕು. ಅದು ಆಕೆಯ ಸೌಂದರ್ಯ, ಅದು ಮೌಲ್ಯ, ಅದು ಆಕೆಯ ಮೌಲ್ಯ ಅಂತ ಹೇಳ್ತೀನಿ. ಹೊರತು ಪ್ರೆಗ್ನೆಂಟ್ ಆದ ತಕ್ಷಣ ನನ್ನ ಸೌಂದರ್ಯ ಹೋಯ್ತು, ಡೆಲಿವರಿ ಆದ ತಕ್ಷಣ ಸೌಂದರ್ಯ ಹೋಯ್ತು, ಇವೆಲ್ಲ ಮೀನಿಂಗ್ಲೆಸ್. ನೀವಾಗಲೇ ಹೇಳಿದ್ರಿ ಮ್ಯಾಮ್, ಹಳ್ಳಿನಲ್ಲಿ ಅದರಲ್ಲೂ ಸಿಟಿಯಲ್ಲಿ ಇರುವಂಥ ಹೆಣ್ಮಕ್ಳು ತಮ್ಮ ಜೀವನ ಹೀಗೆ ಇರಬೇಕು ಅನ್ನೋದ್ರ ಬಗ್ಗೆ ಪೋಷಕರ ಹತ್ರ ನೇರವಾಗಿ ಹೇಳ್ಕೊತಾರೆ. ಆದರೆ ಹಳ್ಳಿನಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಸ್ವಾತಂತ್ರ್ಯ ಇರಲ್ಲ ಅಂತ. ಸೊ ಅಂತ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಆ ಒಂದು ಹೆಣ್ಣು ಮಗುಗೆ ಮದ್ವೆ ಮಾಡಿ ಕೊಟ್ಬಿಡ್ತಾರೆ. ಮದ್ವೆ ಮಾಡಿ ಕೊಟ್ಟ ಮೇಲೆ ಅವಳು ಆ ಒಂದು ಅಂದ್ರೆ ಒಂದು ಪರಿಕಲ್ಪನೆನೇ ಇರೋದಿಲ್ಲ ಅವಳಿಗೆ, ನನ್ ಮುಂದಿನ ಜೀವನ ಹೀಗಿರ್ಬೇಕು ಅಂತ. ಆ ಯೋಚನೆ ಬರೋಕ್ ಮುಂಚೆನೆ ಪೋಷಕರು ಅವಳನ್ನ ವಿವಾಹದ ಒಂದು ಬಂಧನದಲ್ಲಿ ಸಿಲುಕಿಸ್ಬಿಡ್ತಾರೆ. ಆ ಟೈಮಲ್ಲಿ ಆ ಹೆಣ್ಣು ಅದಕ್ಕೆ ಸಂಪೂರ್ಣವಾಗಿ ಹೊಂದ್ಕೋಬೇಕು ಅಂದ್ರೆ ಅವಳ ಮನಸ್ಥಿತಿ ಹೇಗಿರ್ಬೇಕು, ಅಥವಾ ಆ ಮನಸ್ಥಿತಿ ಬರ್ಬೇಕು ಅಂದ್ರೆ ಅವಳು ಏನ್ ಮಾಡ್ಬೇಕು? ಒಂದು, ಫಸ್ಟ್ ಆಫ್ ಆಲ್ ಮದುವೆ ಮಾಡಿರೋದು ಆಗೋಯ್ತು ವಿಷಯ. ನೆಕ್ಸ್ಟು ಅಮ್ಮ ಅಥವಾ ಕೊಟ್ಟಿರೋ ಮನೆಯಲ್ಲಿ ಅತ್ತೆ ಅನ್ನಿಸ್ಕೊಂಡವರು, ಗಂಡ, ಮಾವ, ಮೈದುನ ಯಾರಿದ್ದಾರೆ ಅವರ ಕಡೆಯಿಂದ ಸಹಕಾರ ಬೇಕಾಗುತ್ತೆ. ಯಾಕಂದರೆ ಈ ಹುಡುಗಿ ಕಂಪ್ಲೀಟ್ ಆಗಿ ಹೊಸ ವಾತಾವರಣಕ್ಕೆ ಬಂದಿರುವಂಥ ಹುಡುಗಿ, ಅದು ಕೂಡ ಚಿಕ್ಕ ಹುಡುಗಿ. ಒಂದು 25-30 ಆದ್ಮೇಲೆ ಒಂದು ಅವರಿಗೆ ಪ್ರಜ್ಞೆ ಬಂದಿರುತ್ತೆ, ಒಂದು ಮೆಂಟಲಿ ಡೆವಲಪ್ ಆಗಿರ್ತಾರೆ. ಇದು ಏನೂ ಗೊತ್ತಿರಲ್ಲ, 18ಕ್ಕೇನೆ ಮದುವೆ ಮಾಡಿರ್ತಾರೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅವಳು. ಅದು ಕೂಡ ಅದೇ ಊರಲ್ಲಿಲ್ಲ, ಬೇರೆ ಊರಿನಲ್ಲಿ ಕೊಟ್ಟಿದ್ದಾರೆ ಅಥವಾ ಪರದೇಶಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಹೋಗಿ ಬರುವಂತಹ ಸವಲತ್ತು ಇರೋದಿಲ್ಲ ಆಕೆಗೆ. ಸೊ ಮಾನಸಿಕವಾಗಿ ಆಕೆ ಸದೃಢವಾಗಬೇಕಾಗತ್ತೆ. ಇದ್ರ ಬಗ್ಗೆ ಆಕೆನೇ ಸ್ವಾವಲಂಬನೆ ಬೆಳೆಸ್ಕೊಳ್ಬೇಕು. ಮನೆಯಲ್ಲಿರುವವರು, ಗಂಡನ ಮನೆಯವರು ಎಲ್ಲರೂ ಸಹಕಾರ ಕೊಡಬೇಕಾಗತ್ತೆ. ಹಾಗಾಗಿ ಆಕೆ ಮಾನಸಿಕವಾಗಿ ಡೆವಲಪ್ ಆಗಬೇಕಾಗತ್ತೆ, ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕಾಗತ್ತೆ. ಮತ್ತೆ ಲೈಂಗಿಕ ವಿಚಾರ ತಗೊಂಡ್ರೆ ಅವಳಿಗೆ ಮದುವೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿರ್ಲಿಕ್ಕಿಲ್ಲ. ಆ ಒಂದು ಏಜ್ ನಲ್ಲಿ ಪೋಷಕರ ಒತ್ತಾಯದಿಂದ ಮದುವೆ ಅನ್ನೋದು ಆಗ್ಬಿಡತ್ತೆ. ಸೊ ಹೊರಗಿನ ಒಂದು ಬೇರೆ ಒಂದು ಕುಟುಂಬಕ್ಕೆ ಅವಳು ಹೊಂದ್ಕೋಬೇಕಾಗತ್ತೆ. ಅಂತ ಟೈಮಲ್ಲಿ ಹೊಸದಾಗಿ ಬರುವಂತ ಈ ಲೈಂಗಿಕ ವಿಚಾರ ಏನಿದೆ ಅದಕ್ಕೆ ಅವಳು ಹೇಗೆ ಹೊಂದ್ಕೋತಾಳೆ, ಅದ್ರ ಬಗ್ಗೆ ಒಂದು ಕಲ್ಪನೆನೇ ಇಲ್ಲ ಅಂದಾಗ ಅವಳು ಹೇಗೆ ಹೊಂದ್ಕೋಬೇಕು, ಅಥವಾ ಹೊಂದ್ಕೊಳ್ಳೋ ಹಾಗೆ ಯಾವ ರೀತಿ ಹುರಿದುಂಬಿಸ್ಬೋದು? ಅಂದ್ರೆ ಈಗ ನೋಡಿ, ಪಾತ್ರ ಏನು, ಮನೆಯವರ ಪಾತ್ರ? ನಾವು ಇದರಲ್ಲಿ ಡಾಕ್ಟರ್ಗಳು ಇದರಲ್ಲಿ ಮಹತ್ವದ ಪಾತ್ರ ವಹಿಸ್ತೀವಿ. ಇದು ಪೂರ್ತಿಯಾಗಿ ಆಕೆಗೆ ಅದರ ಬಗ್ಗೆ ಅರಿವನ್ನು ಮನೆಯಲ್ಲೇ ಕೊಡಕ್ಕೆ ಆಗದೆ ಹೋಗಬಹುದು, ತಾಯಿಗಾಗ್ಲಿ ಅಥವಾ ಬೇರೆ ಹೆಣ್ಣು ಮಕ್ಕಳಿಗಾಗ್ಲಿ. ಸಂಪೂರ್ಣ ಎಕ್ಸಾಂಪಲ್ ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್, ಅಂದ್ರೆ ಕಾಂಟ್ರಾಸೆಪ್ಷನ್ ಅಂತ ಏನ್ ಹೇಳ್ತೀವಿ. ಅರ್ಥಾತ್ ಆಕೆಗೆ ಮದುವೆ ಏನೋ ಆಗೋಯ್ತು, ಬಟ್ ಸಮಸ್ಯೆ, ನೆಕ್ಸ್ಟ್ ಸಮಸ್ಯೆ ಇದೆ. ಪ್ರೆಗ್ನೆನ್ಸಿ ಸಮಸ್ಯೆ ಅಂತ ನಾನು ಹೇಳಲ್ಲ, ಬಟ್ ಆ ವಿಚಾರ ಒಂದಿದೆ, ಅದನ್ನ ಅವಳು ದಾಟಬೇಕು ಅಥವಾ ಅದಕ್ಕೆ ಒಳಗಾಗಬೇಕು, ಅದು ಒಂದು ಪರೀಕ್ಷೆ ಅನ್ನೋ ತರ. ಸೊ ಆ ಪ್ರೆಗ್ನೆನ್ಸಿಯನ್ನು ಈಗ ತಗೊಳ್ಬೇಕಾ? ಈಗ ಲೈಂಗಿಕತೆ ಅನ್ನೋದು ಬೇರೆ, ಪ್ರೆಗ್ನೆನ್ಸಿ ಅನ್ನೋದು ಬೇರೆ, ಎಂಟೈರ್ಲಿ ಡಿಫರೆಂಟ್. ಆಕೆ ಮದುವೆ ಆದ್ಮೇಲೆ ಲೈಂಗಿಕತೆಗೆ ಆಗ್ತಾಳೆ, ಅರ್ಥಾತ್ ಅದು ಗಂಡ ಹೆಂಡಿನ ಮಧ್ಯದ ಸಂಬಂಧ, ಅದು ಬೇರೆ ವಿಚಾರ. ನಾವು ಮಾತನಾಡ್ತಿರೋದು ಪ್ರೆಗ್ನೆನ್ಸಿ, ಅಂದ್ರೆ ಆಕೆ ಗರ್ಭಿಣಿ ಆಗಬೇಕಾ, ಅದನ್ನೀಗ ಆಕೆ ಆಹ್ವಾನಿಸಬೇಕಾ, ಅದನ್ನ ಈಗ ಆಕೆ ದೇಹ ತಡ್ಕೊಳ್ಳುತ್ತೆ.
ಮಾಡ್ಕೊಳ್ಳುತ್ತಾ ಅಥವಾ ಮುಖ್ಯವಾದ ಬೇರೆ ವಿಚಾರಗಳಿದೆಯಾ ಅವಳಿಗೆ, ಈಗ ಬೇರೆ ವಿಚಾರಗಳನ್ನ ಆಕೆ ಮುಂದೆ ತಗೊಳ್ಬೇಕಾ, ಅರ್ಥಾತ್ ಗಂಡನ ಮನೆಗೆ ಗರ್ಭಧಾರಣೆಗೆ ಅವಳು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸಿದ್ಧಳಿದಾಳ ಅನ್ನೋದನ್ನ ಮೊದಲು ಅವಳು ನೋಡ್ಕೋಬೇಕು. ಸಿದ್ಧಳಿದಾಳ, ಅದಲ್ಲದೆ ಆಕೆಗೆ ಬೇರೆ ಅಂದ್ರೆ ಬೇರೆ ಸವಾಲುಗಳಿದೆಯಾ. ಎಕ್ಸಾಂಪಲ್ ಎಜುಕೇಶನ್, ಡಿಗ್ರಿ ಎಕ್ಸಾಮ್ ಇನ್ನೂ ಒಂದು ವರ್ಷ ಇದೆ, 2 ತಿಂಗಳಿದೆ, 6 ತಿಂಗಳಿದೆ ಅಂತ ಇರುವಾಗ್ಲೂ ಮದುವೆ ಮಾಡ್ಬಿಡ್ತಾರೆ. ಸೊ ಆಗ ಆ ಎಕ್ಸಾಮ್ ಕಂಪ್ಲೀಟ್ ಮಾಡೋದು ಇಸ್ ಮೋರ್ ಇಂಪಾರ್ಟೆಂಟ್ ಮಕ್ಕಳು ಮಾಡ್ಕೊಳ್ಳೋದಕ್ಕಿಂತ. ಸೊ ಹಾಗಾಗಿ ಅದು ಫಸ್ಟ್ ಇಂಪಾರ್ಟೆಂಟ್ ಆಕೆಗೆ. ಪ್ರೆಗ್ನೆನ್ಸಿ ಆಗೋದು ಬೇಡ ಅನ್ನೋದಿರುತ್ತೆ. ಸೊ ಪ್ರೆಗ್ನೆನ್ಸಿ ಆಗೋದು ಬೇಡ ಅನ್ನೋದ್ರ ಬಗ್ಗೆ ಆಕೆ ನಮ್ಮ ಹತ್ರ ಬರಬೇಕಾಗತ್ತೆ. ಅದು ಮನೆಯಲ್ಲಿ ಅದಕ್ಕೆ ಅಷ್ಟೊಂದು ವೈದ್ಯಕೀಯವಾಗಿ ಸಲಹೆ ಸಿಕ್ಕೋದಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ವಿವಿಧ ವಿಧಾನಗಳು ಈ ತರ ಇದೆ ಅನ್ನೋದನ್ನ ತಿಳಿಸ್ತೀವಿ. ಈ ಕಾಂಟ್ರಾಸೆಪ್ಷನ್ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಈಚ್ ವ್ಯಕ್ತಿಗೆ ಬೇರೆ ಬೇರೆ ತರದ್ದಿರುತ್ತೆ. ಎಲ್ರಿಗೂ ಒಂದೇ ತರ ಅಲ್ಲ. ಇಟ್ಸ್ ಎನ್ ನಾಟ್ ಅಂಬ್ರೆಲಾ ಅಂಡರ್ ವಿಚ್ ಒನ್ ಅಂಬ್ರೆಲಾ ಆಫ್ ಕಾಂಟ್ರಾಸೆಪ್ಷನ್ ಅಂತ ಅಲ್ಲ. ಅದರಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಇಟ್ ಇಸ್ ಟೈಲರ್ಡ್ ಅಕಾರ್ಡಿಂಗ್ ಟು ಈಚ್ ನೀಡ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಅಂದ್ರೆ ಮದುವೆ ಆಗಿ ಮಕ್ಕಳಿರೋರಿಗೆ ಬೇರೆ ತರ, ಈಗ ಮಗು ಬೇಡ, ಒಂದು ಮಗು ಚಿಕ್ಕದು, 2ನೇ ಮಗು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತವ್ರಿಗೆ, ಇಲ್ಲ ಶುಗರ್ ಇದೆ ಅಂತವ್ರಿಗೆ ಬೇರೆ ತರ ಇರುತ್ತೆ, BP ಇರೋರಿಗೆ ಬೇರೆ ತರ ಕೊಡ್ತೀವಿ, ಬೇರೆ ಮೆಡಿಸಿನ್ಸ್ ತಗೊಳ್ಳೋರಿಗೆ ಬೇರೆ ತರ ಕೊಡ್ತೀವಿ, ಚಿಕ್ಕ ಮಕ್ಕಳು 18-19 ವರ್ಷದವರಿಗೆ ಬೇರೆ ತರ ಕೊಡ್ತೀವಿ, ಗಂಡು ಮಕ್ಕಳಿಗೆ ಕಾಂಟ್ರಾಸೆಪ್ಷನ್ ಅಡ್ವೈಸ್ ಮಾಡ್ತೀವಿ. ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಗಂಡು ಮಕ್ಕಳಿಗೆ ಕೂಡ ಹೇಳ್ತೀವಿ. ಸೊ ಇದರಲ್ಲಿ ಹಲವಾರು ವಿಧಗಳಿದಾವೆ. ಕಾಂಟ್ರಾಸೆಪ್ಷನ್ ಅಂದಾಕ್ಷಣ ಪ್ರೆಗ್ನೆನ್ಸಿ ಆಗಬಾರ್ದು ಅಥವಾ ಕುಟುಂಬ ನಿಯೋಜನೆ, ಅದರ ಬಗ್ಗೆ ಬಹಳಷ್ಟು ವಿಧಾನಗಳಿವೆ. ನಿಮಗೆ ಯಾವುದು ಬೇಕು ಅನ್ನೋದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ ಕೂಡ ಒಂದು 3-4 ಮೆಥಡ್ಸ್ ಅನ್ನ ಅವ್ರ ಮುಂದೆ ಇಡ್ತೀವಿ. ಅದರಲ್ಲಿ ನಿಮಗೆ ಯಾವ ಮೆಥಡ್ ನಿಮಗೆ ಓಕೆ ಅನ್ನೋದನ್ನ ಆರಿಸ್ಕೊಳ್ಳಿ ಅನ್ನೋದು ಹೇಳ್ತೀವಿ. ಅಲ್ಲದೆ ಅವರಿಗೆ ಎಷ್ಟು ವರ್ಷ ನಮ್ಮ ಮಕ್ಕಳು ಬೇಡ ಅಂದ್ರೆ ಮದುವೆ ಆಗಿ ಎಷ್ಟು ವರ್ಷದ, ಈಗ 18 ವರ್ಷದ ಹುಡುಗಿಗೆ ಮದುವೆ ಆದ್ರೆ ಮೇ ಬಿ ಅವಳಿಗೆ 4-5 ವರ್ಷ ಮಕ್ಕಳು ಬೇಡ ಅನ್ನೋದಿರ್ಬೋದು. 25 ವರ್ಷಕ್ಕೆ ಮದುವೆ ಆದ್ರೆ ಆಕೆಗೆ 1-2 ವರ್ಷ ಮಕ್ಕಳು ಬೇಡ ಅನ್ನೋದಿರ್ಬೋದು. ಸೊ ಅವರ ಮದುವೆಯ ವಯಸ್ಸು, ಆಕೆಯ ವಯಸ್ಸು, ಅವರ ಗಂಡನ ವಯಸ್ಸು ಎಲ್ಲದರ ಮೇಲೆ ನಾವು ಆ ಕುಟುಂಬ ನಿಯೋಜನೆ ವಿಧಾನವನ್ನು ನಾವು ನಿರ್ಧರಿಸಿ ಆಕೆ ಮುಂದೆ ಇಡ್ತೀವಿ. ಹಾಗೆ ನಾವು ಕನ್ಸಲ್ಟೇಷನ್ ಮಾಡಿದಾಗ ಅವರಿಬ್ಬರನ್ನು ಒಳಗೆ ಕರಿತೀವಿ, ಗಂಡ ಹೆಂಡತಿ ಇಬ್ಬರನ್ನು. ಯಾಕೆಂದ್ರೆ ಇಬ್ಬರಿಗೂ ಸಂಬಂಧಿತವಾದ ವಿಷಯ, ಅವರಿಬ್ರು ಸೇರಿ ಆ ನಿರ್ಧಾರ ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಕುಟುಂಬ ನಿಯೋಜನೆ ವಿಧಾನಗಳನ್ನು ಅವರಿಗೆ ತಿಳಿಸ್ತೀವಿ. ಅವರು ಸಿಲೆಕ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿರೋದು. ಡಿಸಿಷನ್ ಇಸ್ ದೇಯರ್ಸ್, ಅಡ್ವೈಸ್ ಮಾಡೋದು ನಾವು ಅಷ್ಟೇ ಅದ್ರ ಬಗ್ಗೆ. ಸೊ ಇದು ಕಾಂಟ್ರಾಸೆಪ್ಷನ್ ಅನ್ನೋದು ಒಂದು ವಿಚಾರ. ಇನ್ನೊಂದು ವಿಚಾರ, ಇದರಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮದುವೆಗಿಂತ ಮುಂಚೆನೆ ಬಂದು ಕೇಳ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಮದುವೆ ಆದ್ಮೇಲೆ ತಕ್ಷಣ ಬಂದು ಕೇಳ್ಕೊಂಡು ಹೋಗ್ತಾರೆ. ಏನು ಅಂದ್ರೆ ನಾವು ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕಾ ಅನ್ನೋದು ಒಂದು ವಿಚಾರ ಆದ್ರೆ, ಇನ್ನೊಂದು ವಿಚಾರ ಕೇಳ್ತಾರೆ, ನಾವು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಆರೋಗ್ಯ ಹೇಗಿರಬೇಕು, ನಮ್ಗೆ ಈ ವರ್ಷ ಬೇಡ, ನಾವು 2023 ಜುಲೈಗೆ ನಾವು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಈ ಪರಿಕಲ್ಪನೆ ಎಲ್ಲ ಮುಂಚೆ ಇರ್ಲೇ ಇಲ್ಲ. ಒಂದೇ ಪ್ರೆಗ್ನೆನ್ಸಿ ಬೇಡ ಅಂತ ಇದ್ದಿದ್ದೇನೆ ದೊಡ್ಡ ವಿಚಾರ ಆಗಿತ್ತು. ಅದೇ ಒಂದು ದೊಡ್ಡ ಅಚ್ಚರಿ, ಎಷ್ಟೊಂದು ಮುಂದುವರೆದು ಬಿಟ್ಟಿದ್ದಾಳೆ ಇವಳು ಅನ್ನೋ ಮಟ್ಟಕ್ಕೆ ತಲುಪಿತ್ತು. ಈಗ ಅದನ್ನು ದಾಟಿ ನನಗೆ ಇಂಥ ವರ್ಷಕ್ಕೆ ಬೇಕು ಅನ್ನೋವಂತ ಲೆವೆಲಿಗೆ ಹೋಗಿದ್ದಾರೆ. ಸೊ ಅವರು ನಮ್ಮ ಹತ್ರ ಬಂದಾಗ, ನನಗೆ ಈ ವರ್ಷ ಬೇಡ ಡಾಕ್ಟರ್, ನಾನು ಈ ವರ್ಷ ಮದುವೆ ಮಾಡ್ಕೊಳ್ತೀನಿ, ಆದ್ರೆ ನನಗೆ 1 ವರ್ಷ ನನಗೆ ಮದುವೆ ಆದ್ರೂ ಕೂಡ ನನಗೆ ಮಕ್ಕಳು ಬೇಡ, ಮುಂದಿನ ವರ್ಷ ನಾನು ಮಾಡ್ಕೊಳ್ತೀನಿ, ಅದಕ್ಕೆ ಮುಂಚಿತವಾಗಿ ನಾನು ಹೇಗೆ ತಯಾರಿ ಆಗಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಕರಿತೀವಿ ನಾವು. ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್ಗಳಿದಾವ, ಆಕ್ಚುಲಿ ಇನ್ಫೆಕ್ಷನ್ಗಳು ಅಥವಾ 108 ತೊಂದರೆಗಳಿದಾವ ಅನ್ನೋದನ್ನ ಆಕ್ಚುಲಿ ನಾವು ಮದುವೆಗೆ ಮುಂಚೆನೆ ನೋಡ್ಕೊಳ್ಬೇಕಾಗತ್ತೆ. ಆಕ್ಚುಲಿ ಅಂದ್ರೆ ಈ ಜಾತಕ ಅಂತ ನಾವು ಹೊರಸ್ಕೋಪ್ ಅಂತ ಏನ್ ಹೇಳ್ತೀವಿ, ನಾವು ನಮ್ಮ ಕಡೆಯಿಂದ ಮೆಡಿಕಲ್ ಹೊರಸ್ಕೋಪ್ ಅಂದ್ರೆ ಗಂಡಿಗೆ ಆಗ್ಲಿ ಹೆಣ್ಣಿಗೆ ಆಗ್ಲಿ ಇಬ್ರಿಗೂ ಯಾವ್ದಾದ್ರು HIV ಕಾಯಿಲೆಗಳಿದಾವ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕಾಯಿಲೆ ಇದೆಯಾ, ಶುಗರ್ BP ಇದೆಯಾ. ನೀವು ಅನ್ಕೊಳ್ಬಹುದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಶುಗರ್ BP ಹೇಗೆ ಬರುತ್ತೆ ಅಂತ. ಆ ಕಾಲ ಹಿಂದೆ ಹೋಯ್ತು. ಈಗ ಯಂಗ್ ಏಜ್ ನಲ್ಲಿ ಶುಗರ್ BP ಬರೋರು ಬೇಕಾದಷ್ಟು ಜನ ಇದ್ದಾರೆ. ಸೊ ಶುಗರ್ BP ಇರೋರು ಇದ್ದಾರ, ಮನಸ್ಸಿನ ಕಾಯಿಲೆಗಳಿದಾವ, ಬೇರೆ ಮೆಡಿಸಿನ್ಸ್ ಏನಾದ್ರೂ ತಗೊಳ್ತಾರ, ಈ ತರದೆಲ್ಲ 108 ನಾವು ವಿಚಾರಗಳನ್ನು ನೋಡ್ಕೊಳ್ಬೇಕು. ಅಲ್ಲದೆ ಎಷ್ಟೋ ಸತಿ ಬರ್ತಾರೆ ಪೇಷಂಟ್ಗಳು. ಬಂದಾಗ ಈಗ ಇತ್ತೀಚೆಗೆ ಒಂದು ಪೇಷಂಟು, ಅವನು ಮದುವೆ ಆಗಿದ್ದಾನೆ, ಆ ಹುಡುಗಿಗೆ HIV ಪಾಸಿಟಿವ್ ಇದೆ, ಗೊತ್ತೇ ಇಲ್ಲ ಅವನಿಗೆ, ಜಸ್ಟ್ ಮ್ಯಾರಿಡ್. ಇನ್ನೊಂದು ಪೇಷಂಟ್ ಬಂತು, ಮ್ಯಾರಿಡ್, ಅವನಿಗೆ ಸ್ಪರ್ಮ್ ಕೌಂಟ್ 0,
ಸೊ ಇದೆಲ್ಲವನ್ನು ಅವರು ಮುಂಚೆನೆ ನೋಡಿಕೊಂಡ್ರೆ ಒಳ್ಳೇದು. ಬಟ್ ಅದು ಇನ್ನೂ ಬಂದಿಲ್ಲ ನಮ್ಮ ಸಮಾಜಕ್ಕೆ. ಅದು ತುಂಬಾ ದಿಟ್ಟತನದ ವಿಚಾರ ಆಯ್ತು ಅಂತ ಅನ್ನಿಸಬಹುದು. ಬಟ್ ದಟ್ ಈಸ್ ವಾಟ್ ಐ ಟೋಲ್ಡ್ ಎಸ್ ಮೆಡಿಕಲ್ ಹೊರೋಸ್ಕೋಪ್ ಅಂತ. ಎನಿವೆ ಅದು ಪ್ರೀ ಮ್ಯಾರಿಟಲ್ ವಿಷಯ ಆಗೋಯ್ತು, ಮದುವೆಗಿನ ಮುಂಚಿನ ವಿಚಾರ ಆಯ್ತು. ನಾವು ಸ್ವಲ್ಪ ಬೇರೆ ವಿಚಾರ ಮಾತನಾಡ್ತಾ ಇದೀವಿ. ಅರ್ಥಾತ್ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ ಆಕೆ ಏನೇನು ಮಾಡ್ಕೊಳ್ಬೇಕು ಏನಂದ್ರೆ, ಒಂದು ನ್ಯೂಟ್ರಿಷನ್. ಆಗಲೇ ನಾನು ಹೇಳಿದ ಹಾಗೆ ಇದನ್ನ ನಾನು ಕಿಶೋರಿಯರಲ್ಲೇ ವಿಚಾರ ತಿಳಿಸಿದ್ದೆ ನಾನು. ಅದರ ಬಗ್ಗೆ ದೀರ್ಘವಾಗಿ ಅವರು ಯೋಚನೆ ಮಾಡಿ ಆಹಾರ, ಚೆನ್ನಾಗಿರೋ ಆಹಾರ ತಗೊಳ್ಬೇಕು, ವ್ಯಾಯಾಮ ಮಾಡ್ಕೊಳ್ಬೇಕು, ಬಾಡಿ ವೆಯ್ಟ್ ತುಂಬಾ ಜಾಸ್ತಿ ಆಗಬಾರ್ದು ಪ್ರೆಗ್ನೆನ್ಸಿಗೆ ಮುಂಚೆ. ಯಾಕಂದ್ರೆ ಗರ್ಭಿಣಿ ಆದ ಮೇಲೆ ಆಕೆ 12ರಿಂದ 13 kg ತೂಕ ಹಾಕ್ತಾಳೆ. ಸೊ ಈಗಲೇ 80 kg ಇದ್ಲು ಅಂತಂದ್ರೆ 100 kg ದಾಟ ಹೋಗುವಂತ ಪೇಷಂಟ್ಗಳು ಬೇಕಾದಷ್ಟು ಜನ ಈಗಿನ ಕಾಲದಲ್ಲಿ ಅಪರೂಪ ಅಲ್ಲ. ಅಂತದ್ದು ಆದ್ರೆ ನಮಗೂ ತೊಂದರೆ, ಅವ್ರಿಗೂ ತುಂಬಾ ತೊಂದರೆ, ಪೇಷಂಟ್ಗೆ ತುಂಬಾ ತೊಂದರೆ ಆಗುತ್ತೆ ಆರೋಗ್ಯ. ನಮ್ಮ ಡಾಕ್ಟರ್ಗಳಿಗೂ ಅವ್ರನ್ನ ಪರೀಕ್ಷೆ ಮಾಡೋದಿಕ್ಕೆ, ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ಡೆಲಿವರಿ ಆಯ್ತು ಅಂತ ಅಂದ್ರೇನು ಆ ಟೈಮ್ ಡೆಲಿವರಿ ಮಾಡೋದಿಕ್ಕೆ, ಅಥವಾ ಸಿಸೇರಿಯನ್ ಆಯ್ತು ಅಂದ್ರೆ ಆ ಗಾಯ ವಾಸಿ ಆಗೋದಿಕ್ಕೆ, ಅಥವಾ ಆಪರೇಷನ್ ಮಾಡೋದಕ್ಕೂ ಕೂಡ ಎಲ್ಲಾ ತರದಲ್ಲಿ ತೊಂದರೆ ಆಗುತ್ತೆ. ಸೊ ಹಾಗಾಗಿ ತೂಕದ ಕಡೆ ಆಕೆ ಗಮನ ಕೊಡಬೇಕಾಗತ್ತೆ. ಎರಡನೇದು. ಮೂರನೇದು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ ನಾವು. ಆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ ಹುಟ್ಟುವ ಮಗುವಿನಲ್ಲಿ ಆಗುವಂತ ಅಂಗವಿಕಲತೆ ಅಥವಾ ಮೆದುಳಿನ ನ್ಯೂನ್ಯತೆಗಳು ಅಂದ್ರೆ ಅಬ್ನಾರ್ಮ್ಯಾಲಿಟೀಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಈ ತರ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೊಳ್ಬೇಕಾಗತ್ತೆ. ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದೆಯಾ, ಅನೀಮಿಯಾ ಇದೆಯಾ, ವೈಟಮಿನ್ B12 ಡಿಫಿಷಿಯನ್ಸಿ ಇದೆಯಾ, ವೈಟಮಿನ್ D ಡಿಫಿಷಿಯನ್ಸಿ ಇದೆಯಾ, ಸೊ ಇದನ್ನೆಲ್ಲ ನಾವು ಪರೀಕ್ಷೆ ಮಾಡ್ತೀವಿ. ಆಮೇಲೆ ರಕ್ತ ಕಡಿಮೆ ಇತ್ತು, ಅನೀಮಿಯಾ ಇತ್ತು ಅಂದ್ರೆ ಆಕೆಯ ರಕ್ತಹೀನತೆಯನ್ನು ನಾವು ಸರಿ ಮಾಡ್ಕೊಳ್ತೀವಿ. ಅರ್ಥಾತ್ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟು ಅಥವಾ ಆಹಾರ ಪದ್ಧತಿ ಸರಿ ಮಾಡಿಕೊಂಡು ಇದೆಲ್ಲ ಸರಿಯಾಗಿ ಆಕೆ ಪರ್ಫೆಕ್ಟ್ಲಿ ಎಲ್ಲ ನಾರ್ಮಲ್ ಇತ್ತು. ಆಕೆ ಅಂದ್ರೆ ಆಕೆನೇ ಅಲ್ಲ, ಈವನ್ ಅವರ ಯಜಮಾನರು ಕೂಡ. ಎಕ್ಸಾಂಪಲ್ ಶುಗರ್ ಸತಿಪತಿಗಳಿಬ್ಬರು, ಶುಗರ್ ಆತನಿಗೆ ಜಾಸ್ತಿ ಇದ್ರೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗ್ಬೋದು. ಸೊ ಆತನಿಗೆ ಬೇರೆ ಕಾಯಿಲೆಗಳಿತ್ತು ಅಂದ್ರೆ ಪ್ರೆಗ್ನೆನ್ಸಿ ಕಷ್ಟ ಆಗ್ಬೋದು. ಈಕೆ ಆಲ್ರೆಡಿ ಏನೇನೋ ಮಾನಸಿಕವಾದ ತೊಂದರೆಗೆ, ಖಿನ್ನತೆಗೆ ಮೆಡಿಸಿನ್ ತಗೊಳ್ತಿದ್ರೆ ಹೊಟ್ಟೆಯಲ್ಲಿರುವಂತ ಮಗುವಿಗೆ ತೊಂದರೆ ಆಗ್ಬೋದು. ಸೊ ಇದೆಲ್ಲ ಒಂದು ಕಡೆಯಿಂದ ನಾವು ಸರಿ ಮಾಡಿಕೊಂಡು ಆರೋಗ್ಯವಂತ ದಂಪತಿಗಳಿಗೆ ಮಗು ಹುಟ್ಟಿದ್ರೆ ಆರೋಗ್ಯವಂತ ಮಗು ಹುಟ್ಟುತ್ತೆ. ಸೊ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಇದೆಲ್ಲ ಸೇರುತ್ತೆ. ಅದಲ್ಲದೆ ನಿಮಗೆ ಪ್ರೆಗ್ನೆನ್ಸಿ ಯಾವಾಗ ಆಗಬೇಕು, ನೀವು ಕಾಂಟ್ರಸೆಪ್ಷನ್ ಯಾವಾಗ ನಿಲ್ಲಿಸಬೇಕು, ಇದನ್ನ ಕೂಡ ನಾವು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ನೀವು ಯಾವಾಗ ಬರಬೇಕು, ಪೀರಿಯಡ್ಸ್ ಯಾವಾಗ ಪೋಸ್ಟ್ಪೋನ್ ಆದ್ರೆ ನೀವು ನಮ್ಮ ಹತ್ರ ಬರಬೇಕು, ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಇದನ್ನೆಲ್ಲ ನಾವು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಮೇನ್ ಬಾಟಮ್ ಲೈನ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಆರೋಗ್ಯವಂತ ದಂಪತಿಗಳಿರಬೇಕು ಅವರು. ಯಾಕಂದ್ರೆ ಮಣ್ಣು ಚೆನ್ನಾಗಿತ್ತು, ಬೀಜ ಚೆನ್ನಾಗಿತ್ತು ಅಂತಂದ್ರೆ ಮರ ಚೆನ್ನಾಗಿ ಬರೋದು, ಮರದಲ್ಲಿ ಹುಟ್ಟುವಂತ ಕಾಯಿ ಚೆನ್ನಾಗಿ ಬರೋದು. ಹಾಗೆ. ಹೌದು. ಅಂದ್ರೆ ಇವಾಗ ವಿವಾಹ ಆಗಿ ಒಂದು 2-3 ತಿಂಗಳು ಆಯ್ತು ಅಂತ ಅಂದ್ರೆ ಅವರ ಒಂದು ಹೆಣ್ಣಿನ ಪೀರಿಯಡ್ಸ್ ಸ್ಟಾಪ್ ಆಯ್ತು ಅಂದ್ರೆ ಅಲ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಸೊ ಅಲ್ಲಿ ಪೀರಿಯಡ್ಸ್ ಸ್ಟಾಪ್ ಆಗಿದ ತಕ್ಷಣ ಹೆಣ್ಣು ಪ್ರೆಗ್ನೆನ್ಸಿ ಆಗಿದ್ದಾಳೆ ಅಂತನಾ, ಅಥವಾ ಏನಾದ್ರೂ ಮುನ್ಸೂಚನೆ, ಈ ತರ ಒಂದು ಸೂಚನೆ ಸಿಗುತ್ತೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದಕ್ಕೆ, ಆ ತರ ಏನಾದ್ರೂ ಸೂಚನೆಗಳಿದೆಯಾ ಮೇಡಮ್? ಅಂದ್ರೆ ಇದು ಕ್ವಶನಿಗೆ ಉತ್ತರ ಬಂದು ಪೀರಿಯಡ್ಸ್ ಪೋಸ್ಟ್ಪೋನ್ ಆಯಿತು ಅಂದಾಕ್ಷಣ ಪ್ರೆಗ್ನೆನ್ಸಿ ಅಂತಲ್ಲ. ಎಷ್ಟೊಂದು ಕಾರಣಕ್ಕೆ ನಾನು ಆಗ್ಲೇ ಹೇಳಿದೆ, ಕಿಶೋರಿಯರಲ್ಲೂ ಕೂಡ ಒಬ್ಬೊಬ್ಬರಿಗೆ 2 ತಿಂಗಳು 3 ತಿಂಗಳಿಗೂ ಕೂಡ ಪೀರಿಯಡ್ಸ್ ಆಗ್ಬೋದು ವಿದೌಟ್ ಪ್ರೆಗ್ನೆನ್ಸಿ ಆಲ್ಸೋ. ಅಫ್ಕೋರ್ಸ್ ಪ್ರೆಗ್ನೆನ್ಸಿ ಅನ್ನೋ ಅಂಶವನ್ನು ನಾವು ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ಯಾಕೆಂದ್ರೆ ನಾವು ಮೆಡಿಸಿನ್ಸ್ ಏನೇನೋ ಕೊಡಕ್ ಬರಲ್ಲ. ಪ್ರೆಗ್ನೆನ್ಸಿ ಇದ್ರೆ ಬೇರೆ ತರ ಮೆಡಿಸಿನ್. ಫಸ್ಟ್ ಆಫ್ ಆಲ್ ಇಟ್ಸ್ ಅ ಸೋಷಿಯಲ್ ಫ್ಯಾಕ್ಟರ್ ಆಲ್ಸೋ. ಅಂದ್ರೆ ಪ್ರೆಗ್ನೆನ್ಸಿ ಇದೆ ಅನ್ನೋ ವಿಚಾರವನ್ನ ನಾವು ಅವರಿಗೆ ತಿಳಿಸ್ಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ಪತ್ತೆ ಮಾಡ್ಬೇಕಾಗತ್ತೆ ನೋಡಿ. ಸೊ ಅದನ್ನ ಪೀರಿಯಡ್ ಸ್ಟಾಪ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ ಕೂಡಲೇ ಅವರು ವೈದ್ಯರನ್ನ ಸಂಪರ್ಕ ಒಂದು ವಾರದಲ್ಲಾದ್ರೂ ಅವ್ರು ಬರ್ಬೇಕಾಗತ್ತೆ. ಈ ಕೆಲವರಂತೂ ಬೆಳಿಗ್ಗೆ ಪೀರಿಯಡ್ಸ್ ಆಗ್ಬೇಕು ಅಂತ ಮಧ್ಯಾಹ್ನ ಸಂಜೆ ಬಂದ್ಬಿಡ್ತಾರೆ. ಅಷ್ಟೊಂದು ಅರ್ಜೆಂಟ್ ಬರ್ಬೇಕಂತ ಏನೂ ಇಲ್ಲ. 1 ವೀಕ್ ದೇ ಕ್ಯಾನ್ ವೇಟ್. 1 ವೀಕಿಗೂ ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ಬರ್ಬೋದು. ಯಾಕೆ ಅಂದ್ರೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಒಂದು ಪ್ರೆಗ್ನೆನ್ಸಿ ಆಗಿದ್ರೆ ನಾವು ಡಯಾಗ್ನೋಸ್ ಮಾಡ್ತೀವಿ. ಆಗಿದ್ರೆ ಆಕೆ ಪ್ರೆಗ್ನೆನ್ಸಿ ನೀಟಾಗಿ ಕಂಟಿನ್ಯೂ ಆಗೋ ತರನು ಟ್ರೀಟ್ಮೆಂಟ್ ಕೊಡಬೇಕು. ಪ್ರೆಗ್ನೆನ್ಸಿ ಆಗಿದ್ದು ಆಕೆಗೆ ಬೇಡ ಅಂದ್ರೂ ಅರ್ಲಿ ಪ್ರೆಗ್ನೆನ್ಸಿ ರಿಮೂವ್ ಮಾಡೋದು ಈಸ್ ಮಚ್ ಈಸಿಯರ್. ಅವ್ರು 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಮಾಡಿ, ಎಸ್ಪೆಷಲಿ ಪೀರಿಯಡ್ಸ್ ಇರೆಗ್ಯುಲರ್ 4 ತಿಂಗಳು 5 ತಿಂಗಳಿಗೆ ಒಮ್ಮೆ ಪೀರಿಯಡ್ಸ್ ಆಗೋರಿಗೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಪ್ರೆಗ್ನೆಂಟ್ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದೇನು ಮಗು ಮೂವ್ಮೆಂಟ್ ಅಷ್ಟು ಬೇಗ ಆಗೋದಿಲ್ಲ, 5 ಮಂತ್ಸ್ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಅವರಿಗೆ ಪ್ರೆಗ್ನೆನ್ಸಿಯ ಪರಿಕಲ್ಪನೆನೇ ಇರೋದಿಲ್ಲ. ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರಿಗೆ ಏನ್ ಸಿಂಪ್ಟಮ್ಸು ಇರಲ್ಲ, ತಲೆ ಸುತ್ತು ವಾಂತಿ ಏನೂ ಇರೋದಿಲ್ಲ. ಅವ್ರಿಗೆ ನಾವು ಹೇಳಿದಾಗ ಅಚ್ಚರಿ ಆಗುತ್ತೆ. 6 ತಿಂಗಳಿಗೆ ಬಂದವರು ಇದ್ದಾರೆ ಎಷ್ಟೋ ಜನ ಪೇಷಂಟ್.
ನಾನ್ ಪ್ರೆಗ್ನೆಂಟಾ ಅಂತ ಅವ್ರಿಗೆ ಕೆಲವರಿಗೆ ಆಶ್ಚರ್ಯ ಆಗುತ್ತೆ, ಕೆಲವರಿಗೆ ಬೇಜಾರಾಗುತ್ತೆ, ತೆಗಿಯಕ್ಕಾಗಲ್ಲ ಅಂತ ಬೇಜಾರಾಗುತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಎನಿವೆ, ಸೊ ಅವರು 1 ವಾರ ಮುಂದೆ ಹೋದಾಗ ಬರೋದು ನಮ್ಮಲ್ಲಿ ಒಳಿತು. ಇನ್ನೂ ಒಂದು ವಿಧಾನ ಇದೆ ಈಗಿನ ಕಾಲದಲ್ಲಂತೂ, ಈ ಆಗ್ಲೇ ಹೇಳಿದ ಹಾಗೆ ನಾನು ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ ಆರ್ MTP ಟ್ಯಾಬ್ಲೆಟ್ಸ್ ಆರ್ ಅವೈಲೇಬಲ್ ಓವರ್ ದ ಕೌಂಟರ್ ಅಂದ ಹಾಗೆ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ಟು ಕೂಡ ಅಂಗಡಿಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಎಷ್ಟೋ ಜನ ಪೇಷಂಟ್, ಹೌದು, ಅವ್ರು ನಮ್ಮ ಹತ್ರ ಬರಕ್ ಮುಂಚೆ ಅವರು ಡೆಫಿನೆಟ್ಲಿ ಮನೇಲಿ ಮಾಡ್ಕೊಂಡೇ ಬಂದಿರ್ತಾರೆ. ಐ ಕ್ಯಾನ್ ಸೇ 99 out of 100 ಜನ ಮನೆಯಲ್ಲಿ ಮಾಡಿಕೊಂಡು ಪ್ರೆಗ್ನೆನ್ಸಿ ಇದೆ ಇಲ್ಲ ಅನ್ನೋ ಕುತೂಹಲದಿಂದ ಮಾಡಿಕೊಂಡು ನಮ್ಮ ಹತ್ರ ಬರ್ತಾರೆ. ಡಾಕ್ಟ್ರೇ ಮಾಡ್ಕೊಂಡಿದ್ದೆ, ಪ್ರೆಗ್ನೆನ್ಸಿ ಟೆಸ್ಟ್ ಹೀಗಿದೆ ಅಂತ ನಮ್ಮಲ್ಲಿ ಬರ್ತಾರೆ. ಸೊ ಹೀಗೆ ಪ್ರೆಗ್ನೆನ್ಸಿ ಅನ್ನೋದು ಫಸ್ಟ್ ನಾವು ಡಯಾಗ್ನೋಸ್ ಮಾಡಿ, ಪ್ರೆಗ್ನೆನ್ಸಿ ಅಲ್ಲದಿದ್ರೆ ಮುಂದೆ ಬೇರೆ ಏನು ಕಾರಣ ಅನ್ನೋದು. ಆಗ ನಾನು ಹೇಳಿದೆ ನೋಡಿ, ಒಂದು ವಿಷಯ ಬಿಟ್ಟೆ, ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ, ಶುಗರ್ ಟೆಸ್ಟ್ ಮಾಡ್ತೀವಿ, ಇವೆಲ್ಲ ನಾರ್ಮಲ್ ಇರಬೇಕು, ಥೈರಾಯ್ಡ್ ವ್ಯಾಲ್ಯೂ ಆಲ್ಸೋ. ಯಾಕೆಂದ್ರೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗೋದೊಂದು, ಪ್ರೆಗ್ನೆಂಟ್ ಆದ್ಮೇಲೆ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ತರ ಎಲ್ಲ ಅಬ್ನಾರ್ಮಲ್ ವ್ಯಾಲ್ಯೂಸ್ ಇತ್ತು ಅಂದ್ರೆ, ಥೈರಾಯ್ಡ್ ರಿಪೋರ್ಟ್ ನಾರ್ಮಲ್ ಇಲ್ಲ ಅಂದ್ರೆ ಆಕೆ ನಾರ್ಮಲ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಉತ್ತಮ. ಪ್ರೆಗ್ನೆನ್ಸಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಕಳ್ಕೊಳ್ಳೋದು ಏನ್ ಚಂದ ಹೇಳಿ ಅಲ್ವಾ? ಸೊ ಹೀಗಾಗಿ ಇದೆಲ್ಲವನ್ನು ನಾವು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಮೇಡಮ್, ಈಗ ನೀವು ಹೇಳಿದಾಗೆ ಸಿಟಿ ಹೆಣ್ಮಕ್ಳು ಜೀವನದಲ್ಲಿ ಒಂದು ಸೆಟಲ್ಮೆಂಟ್ ಆದ್ಮೇಲೆ, ಅಂದ್ರೆ ಅವರ ವಿದ್ಯಾಭ್ಯಾಸ ಆಗಿರ್ಬೋದು, ವೃತ್ತಿ ಜೀವನ ಆಗಿರ್ಬೋದು, ಅವ್ರೇನೋ ಒಂದು ಗುರಿ ಇಟ್ಕೊಂಡಿರ್ತಾರಲ್ಲ, ಅದಾದ್ಮೇಲೆನೆ ವಿವಾಹ ಆಗ್ತಿದ್ದಾರೆ 25 ವರ್ಷದ ಮೇಲ್ಪಟ್ಟು. ಸೊ 25 ವರ್ಷದ ಮೇಲ್ಪಟ್ಟು ಅವರು ವಿವಾಹ ಆದಾಗ ಗರ್ಭಧಾರಣೆನ ಅಲ್ಲಿ ತಡೆ ಹಿಡಿಯೋದು ಅಷ್ಟೊಂದು ಸೂಕ್ತ ಅಲ್ಲ ಅಂದ್ಬಿಟ್ಟು ಕೆಲವರು ಗರ್ಭ ಧರಿಸ್ಲಿಕ್ಕೆ ರೆಡಿ ಇರ್ತಾರೆ. ಅದು ಗರ್ಭಧಾರಣೆ ಆದ್ರೂ ಕೂಡ 40 ಡೇಸ್ ಅಥವಾ 45 ಡೇಸ್ ನೋಡ್ತಾರೆ, ಅದು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದ್ರೂ ಆ ಕಡೆಯಿಂದ 1 ವಾರದ ಒಳಗಡೆ ಅದು ಅಬಾರ್ಟ್ ಆಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ಬರ್ತಾ ಇದೆ. ಆ ರೀತಿ ಅಷ್ಟು ಸಡನ್ ಆಗಿ ಅದು ಅಬಾರ್ಟ್ ಆಯ್ತು, ಗರ್ಭ ನಿಲ್ಲಲಿಲ್ಲ ಅನ್ನೋದಕ್ಕೆ ಏನ್ ಕಾರಣ ಇರ್ಬೋದು ಮೇಡಮ್? ಒಂದು, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಏಜ್ ಆಗಿರೋರು ಪ್ರೆಗ್ನೆನ್ಸಿ ಅಂದ್ರೆ, ನೀವು ಹೇಳಿದಾಗ 25 ವರ್ಷಕ್ಕೆ ಆಗೋದು ಅಪರೂಪ ಅಂತಾನೆ ಹೇಳ್ತೀನಿ. ಎಷ್ಟೋ ಜನ ಈಗ ರೈಟ್ ನೋ ನನ್ನ ಹತ್ರ 3-4 ಜನ ಪೇಷಂಟ್ ಇದ್ದಾರೆ 40 ದಾಟಿ ಫಸ್ಟ್ ಪ್ರೆಗ್ನೆನ್ಸಿ. ಹಳ್ಳಿ ಜನರಿಗಂತೂ ಆಶ್ಚರ್ಯನೇ ಆಗ್ಬೋದು, ಮೊಮ್ಮಗು ಹುಟ್ಟೋ ಕಾಲಕ್ಕೆ ಈಕೆಗೆ ಮಗು ಹುಟ್ಟಿದೆಯಲ್ಲ ಅಂತ ಅವ್ರು ಮುಗಿನ ಮೇಲೆ ಬೆರಳಿಡ್ಬೋದು. ಬಟ್ ಸಿಟಿ ಜನ ಅತಿರೇಕಕ್ಕೂ ಹೋಗ್ತಾರೆ. ಅತಿರೇಕ ಅನ್ನೋದು ತಪ್ಪಾಗ್ಬೋದು, ಅದು ಅವರ ಸ್ವಂತ ವೈಯಕ್ತಿಕ ವಿಚಾರ. ಬಟ್ ಒಟ್ನಲ್ಲಿ 40 ದಾಟಿ ಪ್ರೆಗ್ನೆನ್ಸಿ ಆದವರು ಇರ್ತಾರೆ. ಸೊ ಏಜ್ ಫ್ಯಾಕ್ಟರ್ ಒಂದು, ಮದರಲ್ಲಿ ಏಜ್ ಫ್ಯಾಕ್ಟರ್ ತುಂಬಾ ಕಮ್ಮಿ ಏಜ್, 16 ವರ್ಷಕ್ಕೆ ಪ್ರೆಗ್ನೆಂಟ್ ಆಗೋದು ತಪ್ಪು, ತೀರಾ ಮಿತಿಮೀರಿ ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ ಆಗೋದು ತಪ್ಪು. ಅಂದ್ರೆ ಒಂದು ನಿರ್ದಿಷ್ಟ ವಯಸ್ಸು ಅಂದ್ರೆ ಅಂದ್ರೆ ಅದನ್ನೇ ಹೇಳಕ್ ಹೊರಟೆ, 22ರಿಂದ 26, 27 ಈ ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ ಆದ್ರೆ ಚಂದ. 30 ದಾಟಿದ ಮೇಲೆ ಫಲವತ್ತತೆ ಕಡಿಮೆ ಆಗುತ್ತೆ ಹೆಂಗಸರಲ್ಲಿ, 35 ಮೇಲೆ ಇನ್ನೂ ಕಡಿಮೆ ಆಗುತ್ತೆ. 40 ಮೇಲೆ ಪ್ರೆಗ್ನೆನ್ಸಿ ಆಗೋದು ಅಪರೂಪ ಅನ್ನುವಂಥದ್ದೇ ಸನ್ನಿವೇಶ ಒಂದು ಸೃಷ್ಟಿ ಆಗ್ಬಿಡುತ್ತೆ ದೇಹದಲ್ಲಿ. ಓವರೀಸ್ ಅಂತ ಏನ್ ಹೇಳ್ತೀವಿ, ಅಂಡಾಶಯಗಳು, ಅವುಗಳ ಫಲವತ್ತತೆ ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿ ಮಾಡುವಂತಹ ಶಕ್ತಿ, ಪ್ರಾಬಲ್ಯ ಅವುಗಳಲ್ಲಿ ಕುಂದುತ್ತಾ ಹೋಗುತ್ತೆ. ಸೊ ಹಾಗಾಗಿ ಏಜ್ಗೆ ತುಂಬಾ ಡೈರೆಕ್ಟ್ಲಿ ರಿಲೇಟೆಡ್ ಇದೆ ಈ ಇಶ್ಯೂ. ಸೊ ಏಜ್ ತೀರಾ ಕಡಿಮೆ, 16 ವರ್ಷದ ಹುಡುಗಿ ಆದ್ರೂ ಕೂಡ ಪ್ರೆಗ್ನೆನ್ಸಿ ಚಾನ್ಸ್ ಕಡಿಮೆ ಇರುತ್ತೆ. ಅದೇ ಹಾರ್ಮೋನ್ ಆಗ್ಲೇ ಹೇಳಿದ ಹಾಗೆ ಬಾಡಿನಲ್ಲಿ ಇನ್ನೂ ಸೆಟ್ ಆಗಿರಲ್ಲ ಆಕೆಗೆ. ಸೊ ಅದು ಒಂದು. ಏಜ್ ಜಾಸ್ತಿ ಆದ ಮೇಲೆ ಕೂಡ ಪ್ರೆಗ್ನೆನ್ಸಿ ಆಗೋದಕ್ಕೆ ರಕ್ತ ಸಂಚಲನೆ ಗರ್ಭಕೋಶದ್ದಾಗ್ಲಿ ಓವರೀಸ್ ಅದಾಗ್ಲಿ ಚೆನ್ನಾಗಿರಲ್ಲ, ಒಂಥರ ಮೆನೋಪಾಸಿಗೆ ಹತ್ರ ಬಂದಂತಹ ಏಜ್. ಸೊ ಏಜ್ ಒಂದು ಫ್ಯಾಕ್ಟರ್ ಅಬಾರ್ಷನ್ ಆಗೋದಿಕ್ಕೆ. ಎರಡನೇದು ಮೇಲ್ ಫ್ಯಾಕ್ಟರ್ ಇರ್ಬೋದು, ಅಂದ್ರೆ ಅವರ ಯಜಮಾನರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ಸ್ಪರ್ಮ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ ಹಾಗೆ ಸ್ಮೋಕಿಂಗು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸ್ಮೋಕಿಂಗ್ ಅಂದ್ರೆ ಅದೊಂದು ಕಾಫಿ ಟೀ ಒಂದು ಬೀಡಿ ಅಂಗಡಿನಲ್ಲಿ ನೆಪ ಮಾತ್ರ ಕೈಲಿ ಒಂದು ಟೀ ಇದ್ರೆ ಆ ಟೀ ಮುಗಿಯೋದ್ರೊಳಗಡೆ 4 ಸಿಗರೇಟ್ ಆಗಿರುತ್ತೆ. ಸೊ ಆ ಸಿಗರೇಟಿನಿಂದ ಸ್ಪರ್ಮ್ ಕೌಂಟು ಕಡಿಮೆ ಆಗುತ್ತೆ, ಕ್ವಾಲಿಟಿ ಡೌನ್ ಆಗುತ್ತೆ. ಅಬ್ನಾರ್ಮಲ್ ಸ್ಪರ್ಮ್ಸ್ ಹುಟ್ಟಿದಾಗ ಅಬ್ನಾರ್ಮಲ್ ಸ್ಪರ್ಮ್ನಿಂದ ಅಬಾರ್ಷನ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಅವ್ರು ತಿಳ್ಕೊಳ್ಬಹುದು ಹೆಣ್ಣಿಂದನೇ ಅಬಾರ್ಷನ್ ಆಗೋದು, ಇವಳ ದೇಹದಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅಬಾರ್ಷನ್ ಆಯ್ತು, ಇವಳು ಗರ್ಭಕೋಶದಲ್ಲಿ ಏನೋ ಮಿಸ್ಟೇಕ್ ಇದೆ. ಒಂದು ಪಾರ್ಟ್ ಹೌದು, ಆದ್ರೆ ಅದಕ್ಕೆ ಇನ್ನೊಂದು ಮುಖನೂ ಇದೆ. ಗಂಡಿನಲ್ಲಿ ಅಬ್ನಾರ್ಮಲ್ ಇದೆ, ಯಾಕಂದ್ರೆ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಆ ಭ್ರೂಣ ಏನಾಗುತ್ತೆ ಅದು ಇಬ್ರದ್ದು 50% ಇರುತ್ತೆ. ಸೊ ಗಂಡಿನ ಅಬ್ನಾರ್ಮ್ಯಾಲಿಟಿ ಇದ್ರೂ ಕೂಡ ಈ ತರ ಆಗುತ್ತೆ. ಇದು ಎರಡನೇ ವಿಚಾರ. ಮೂರನೇ ವಿಚಾರ,
ಅವರ ಆ ಹೆಣ್ಣು ಮಕ್ಕಳಲ್ಲಾಗಲಿ ಅಥವಾ ಗಂಡಸರಲ್ಲಾಗಲಿ ಆಗಲೇ ಹೇಳಿದ ಹಾಗೆ ಶುಗರ್ ಅಬ್ನಾರ್ಮ್ಯಾಲಿಟಿ, ಶುಗರ್ ತುಂಬ ಹೈ ಇರೋದು, BP ಅಬ್ನಾರ್ಮ್ಯಾಲಿಟಿ ಇರೋದು, ಬೇರೆ ಮೆಡಿಸಿನ್ಸ್ ತಗೊಳ್ತಾ ಇರೋದು, ಆಲ್ಕೋಹಾಲ್ ಇಬ್ಬರು ತಗೊಳ್ಳೋದು, ಸೊ ಇವೆಲ್ಲಂದ್ರಿಂದ ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆಗಳು, ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. PCOD ಪ್ರಾಬ್ಲಮ್ ಇದೆ ಅಂತಂದರೆ ಅಬಾರ್ಷನ್ ಜಾಸ್ತಿ PCOD ಇರೋರು, ಹೌದು, ಪ್ರೆಗ್ನೆಂಟ್ ಆಗಲ್ಲ ಅಂತಲ್ಲ, PCOD ಇರೋರು ಅಥವಾ ತುಂಬ ದಪ್ಪಗಿರೋರು ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದು ಆಗುವಂತಹ ಗರ್ಭ ಏನು ಕಟ್ಟುತ್ತೆ ಅದು ಕ್ವಾಲಿಟಿಯ ಗರ್ಭ ಆಗಿರೋದಿಲ್ಲ. ದಟ್ ಎಂಬ್ರಿಯೋ ಇಸ್ ನಾಟ್ ಅ ಕ್ವಾಲಿಟಿ ಎಂಬ್ರಿಯೋ, ಟಾಪ್ ಕ್ವಾಲಿಟಿ ಎಂಬ್ರಿಯೋಸ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ ನಮಗೆ. ಅಂಥದ್ದಿದ್ರೆ ಪ್ರೆಗ್ನೆನ್ಸಿ ಸ್ಟೇಬಲ್ ಪ್ರೆಗ್ನೆನ್ಸಿ ಇರುತ್ತೆ, ನೀಟಾಗಿ ಪ್ರೆಗ್ನೆನ್ಸಿ ಕೂಡ ಕಂಟಿನ್ಯೂ ಆಗುತ್ತೆ. ಈಗ ನಾವು ಭೂಮಿನಲ್ಲಿ ಬೀಜ ಹೇಗೆ ಹಾಕ್ತೀವೋ ಹಾಗೆ ನಮಗೆ ಗಿಡ ಬರೋದು. ಆ ಥರ ಕ್ವಾಲಿಟಿ ಬೀಜ ಇತ್ತು ಅಂದ್ರೆ ಕ್ವಾಲಿಟಿ ಗಿಡ ಬರುತ್ತೆ, ಹಣ್ಣು ಬರುತ್ತೆ, ಹೂ ಬರುತ್ತೆ. ಹಾಗೆ ಈ ಎಂಬ್ರಿಯೋನೇ ಚೆನ್ನಾಗಿಲ್ಲ ಅಂತಂದ್ರೆ ಅದು ಬೇಗ ನೀಟಾಗಿ ಕಂಟಿನ್ಯೂ ಆಗಲ್ಲ, ಡೆವಲಪ್ಮೆಂಟ್ ನೀಟಾಗಿ ಬರೋದಿಲ್ಲ, ಇನ್ನೇನು ಪ್ರಾಬ್ಲಮ್ಸ್ ಹುಟ್ಟುತ್ತೆ, ನಂತರ ಹಾರ್ಟ್ ಬೀಟ್ ಬರೋದಿಲ್ಲ, ಗ್ರೋತ್ ಆಗೋದಿಲ್ಲ, ಅಬಾರ್ಷನ್ ಆಗುತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಸೊ ಹಾಗೆ ಮೇಲಲ್ಲೂ ಪ್ರಾಬ್ಲಮ್ ಇರ್ಬೋದು, ಫಿಮೇಲಲ್ಲೂ ಪ್ರಾಬ್ಲಮ್ ಇರ್ಬೋದು. ಇನ್ನು ಕೆಲವರು ಬೇರೆ ಬೇರೆ ಓವರ್ ದ ಕೌಂಟರ್ IPLಗಳು ತಗೊಳ್ಳೋದು, ಬೇರೆ ಡ್ರಗ್ಸ್ಗಳು 108 ತಗೊಳ್ಳೋದು, ಈ ಥರ ಪ್ರಾಬ್ಲಮ್ ಇರ್ಬೋದು. ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದ್ರೆ ಅಬಾರ್ಷನ್ ಆಗ್ಬೋದು. ಗರ್ಭಕೋಶ ಕೆಲವೊಂದು ನೀಟಾಗಿ ಡೆವಲಪ್ ಆಗಿರೋದಿಲ್ಲ. ಸೊ ಅದರ ಡೀಟೇಲ್ಸ್ ಏನು ಬೇಕಾಗಿಲ್ಲ ಇಲ್ಲಿ. ಸೊ ಅದರಿಂದ ಅಬಾರ್ಷನ್ ಆಗ್ಬೋದು. ಇನ್ನು ಕೆಲವರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಅಂತ ಹೇಳ್ತೀವಿ, ಅಂದರೆ ಆ ಪ್ರೆಗ್ನೆನ್ಸಿ ಆ ಎಂಬ್ರಿಯೋ ಏನಾಗುತ್ತೆ ಅದರದ್ದೇನೆ ಜೆನೆಟಿಕ್ ಜೀನ್ಸ್ ಅಂತ ಏನು ಹೇಳ್ತೀವಿ ನೋಡಿ, ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ, ಅದು ಅವರ ಯಜಮಾನರದ್ದು ಪ್ರಾಬ್ಲಮ್ ಇರಲ್ಲ, ನಾರ್ಮಲ್ ಇರುತ್ತೆ. ಟೆಸ್ಟ್ ಮಾಡಿದ್ರೆ ಈಕೆದು ಟೆಸ್ಟ್ ಮಾಡಿದ್ರು ನಾರ್ಮಲ್ ಇರುತ್ತೆ. ಬಟ್ ಆ ಭ್ರೂಣ ಏನು ಫಾರ್ಮ್ ಆಗಿರುತ್ತೆ ಅದು ಮಾತ್ರ ಅಬ್ನಾರ್ಮಲ್ ಫಾರ್ಮ್ ಆಗಿರುತ್ತೆ. ಸೊ ಅಂಥದ್ದು ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ಕಾರಣಗಳಿದೆ. ಕೆಲವು ಬ್ಲಡ್ ಡಿಸಾರ್ಡರ್ಸ್ ಇರುತ್ತೆ, ಆಕೆನಲ್ಲಿ ಬ್ಲಡ್ ಕ್ಲಾಟ್ಸ್ ಆಗೋದು ಪ್ರಾಬ್ಲಮ್ಸ್ ಇರುತ್ತೆ, ಥ್ರಾಂಬೋ ಎಂಬಾಲಿಕ್ ಎಪಿಸೋಡ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ಇದ್ದವರಿಗೆ ತೂಕ ಎತ್ತಿದ್ರೂ ಅಬಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಅದೆಲ್ಲ ಆಗೋದಿಲ್ಲ. ಟ್ರಾವೆಲ್ ಮಾಡಿದ್ವಿ, ತೂಕ ಎತ್ತಿದ್ವಿ, ಆಹಾರ ತಗೊಂಡ್ವಿ, ಪಪಾಯಿ ತಿಂದ್ವಿ, ಎಳ್ಳು ತಿಂದ್ವಿ, 108 ಹೇಳ್ಕೊಂಡ್ ಬರ್ತಾರೆ. ಅದು ನನ್ ಆಫ್ ದೀಸ್ ಆರ್ ದ ರೀಸನ್ಸ್. ನಮ್ಮ ಪ್ರಕಾರ ಅವೆಲ್ಲ ಅವೈಜ್ಞಾನಿಕವಾದ ಕಾರಣಗಳು. ಪ್ರೆಗ್ನೆನ್ಸಿ ಚೆನ್ನಾಗಿದ್ರೆ ಕಂಟಿನ್ಯೂ ಆಗೇ ಆಗುತ್ತೆ. ನಾವೇ ಎಷ್ಟೋ ಜನ ನೋಡ್ತೀವಿ, ಈ ಕೂಲಿ ಕಾರ್ಮಿಕರು ತಲೆ ಮೇಲೆ ಫುಲ್ 9 ತಿಂಗಳು ಪ್ರೆಗ್ನೆಂಟ್ ಆಗಿದ್ರು ತಲೆ ಮೇಲೆ ಮೂಟೆ ಹೊತ್ಕೊಂಡು, ಸಿಮೆಂಟ್ ಮೂಟೆ ಹೊತ್ಕೊಂಡು ದಿನಗೂಲಿ ಮಾಡ್ತಾ ಇರ್ತಾರೆ. ಹಾಗೆ ಇದ್ದಿದ್ರೆ ಅವ್ರಿಗೆ 9 ತಿಂಗಳು ಹೇಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಿತ್ತು. ಎಷ್ಟೋ ಜನ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ, 9 ತಿಂಗಳಲ್ಲಿ ಬೇನ್ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ಡೆಲಿವರಿಗೆ ಡೈರೆಕ್ಟ್ ಆಗಿ. ಸೊ ಹಾಗೆಲ್ಲ ಅದೆಲ್ಲ ರೀಸನ್ಸ್ ಅಲ್ಲ. ನಾನು ಹೇಳಿರೋದೆಲ್ಲ ವೈಜ್ಞಾನಿಕವಾದ ಅಬಾರ್ಷನ್ ಆಗ್ಲಿಕ್ಕೆ ಆಗುವಂತಹ ವೈಜ್ಞಾನಿಕವಾದ ಕಾರಣಗಳು. ಇನ್ನೊಂದು, ಅದು ಮೂಢನಂಬಿಕೆ ಅಂತ ಹೇಳಬೇಕು ಅಥವಾ ಅದರಲ್ಲಿ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ ಅಂತ ಗೊತ್ತಿಲ್ಲ ಮೇಡಮ್. ಗರ್ಭಿಣಿ ಆದವರು ಯಾವುದೋ ಒಂದು ಚಿತ್ರಪಟನ ನೋಡ್ತಾ ಇದ್ರೆ, ಅವ್ರಿಗೆ ಇಷ್ಟವಾಗಿರೋ ಅಂತ ಒಂದು ಫೇಸ್ ಚಿತ್ರ ನೋಡ್ತಾ ಇದ್ರೆ ಅದೇ ಥರ ಮಗು ಫಾರ್ಮ್ ಆಗುತ್ತೆ ಒಳಗೆ. ಮತ್ತೆ ಒಳ್ಳೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಕೇಳ್ತಾ ಇದ್ರೆ ಒಳ್ಳೆ ಸಂಸ್ಕಾರ ಬರುತ್ತೆ ಗರ್ಭದಲ್ಲಿರುವಂಥ ಮಗುಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಳ್ಳೆಯ ವಿಷಯಗಳನ್ನೇ ಕೇಳಬೇಕು, ಒಳ್ಳೆ ರೀತಿನಲ್ಲೇ ಇರಬೇಕು. ಅಂದರೆ ತಾಯಿ ನಡ್ಕೊಳ್ಳೋದು ಕೂಡ ಒಳ್ಳೆ ಒಂದು ದಾರಿನಲ್ಲಿ ನಡೀತಾ ಇರಬೇಕು, ಅದೆಲ್ಲ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ನೀವು? ಇದು ಅಷ್ಟೊಂದು ವೈಜ್ಞಾನಿಕವಾಗಿ ಹೇಳುವಂತ ವಿಷಯ ಅಲ್ಲ, ಮೋರ್ ಆಫ್ ಆಧ್ಯಾತ್ಮಿಕವಾದಂತಹ ವಿಷಯ. ಅಂದ್ರೆ ಆಕೆ ಚೆನ್ನಾಗಿದ್ಲು ಅಂತಂದ್ರೆ ಮನೆ ವಾತಾವರಣ ಚೆನ್ನಾಗಿರುತ್ತೆ, ಆಹ್ಲಾದಕರವಾಗಿರ್ತಾಳೆ, ಸರಿಯಾದ ಆರೋಗ್ಯವನ್ನು ತನ್ನದು ಮಗು ಅನ್ನೋ ದೃಷ್ಟಿಯಿಂದ ಅದರ ಮೇಲೆ ಗಮನ ಇಟ್ಟು ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ತಾಳೆ. ಹೀಗಾಗಿ ಒಂಥರ ಸಕಾರಾತ್ಮಕವಾದ ವಾತಾವರಣ ಇರುತ್ತೆ ಅಲ್ಲಿ ಮನೆಯಲ್ಲಿ, ಒಂಥರ ಒಳ್ಳೆಯ ಸದ್ಗುಣಗಳಿಂದ ತುಂಬಿದಂತಹ ಅಟ್ಮಾಸ್ಫಿಯರ್ ಇರುತ್ತೆ. ಅದಲ್ಲದೆ ಹೊರತು ಬೇರೆ ಏನೂ ಇಲ್ಲ. ಪ್ಲಸ್ ಅದೇ ಡೆಲಿವರಿ ಆದಮೇಲೆ ಕೂಡ ಆಕೆ ಮಗುವನ್ನು ಚೆನ್ನಾಗಿ ನೋಡ್ಕೊತಾಳೆ. ಒಟ್ಟಿನಲ್ಲಿ ಮಾನಸಿಕವಾಗಿ ಆಕೆ ಆರೋಗ್ಯವಂತಳೆ ಆಗಿರಬೇಕೇ ಹೊರತು ಆ ಫೋಟೋ ನೋಡಿದಾಕ್ಷಣ ಆ ಫೋಟೋದೇ ಮಗು ಹೊಟ್ಟೆನಲ್ಲಿ ಬರುತ್ತೆ ಅನ್ನುವಂಥದ್ದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಒಟ್ಟಿನಲ್ಲಿ ಉಲ್ಲಸಿತವಾದ ವಾತಾವರಣವನ್ನು ಇಟ್ಕೋ ಯಾವಾಗಲೂ, ಪ್ರೆಗ್ನೆನ್ಸಿನೇ ಇರಲಿ ಡೆಲಿವರಿನೇ ಆಗಲಿ, ಎಲ್ಲ ಕಡೆ ಉಲ್ಲಸಿತವಾದ ಆಹ್ಲಾದಕರವಾದ ಎಲ್ರಿಗೂ ಸಂತೋಷ ಕೊಡುವಂತಹ ವಾತಾವರಣವನ್ನು ನೀನು ಸೃಷ್ಟಿಸು, ಅದರಲ್ಲಿ ಭಾಗಿಯಾಗು. ನಿನ್ನ ಮಗುನು ನಾಳೆ ಅದೇ ಥರ ಡೆವಲಪ್ ಆಗಿಕೊಂಡು ಅಪ್ಪ ಅಮ್ಮ ಮಾಡಿದ್ದನ್ನೇ ನೋಡಿಕೊಂಡು ಕಲ್ತ್ಕೊಳ್ತಾ ಒಳ್ಳೆ ಸತ್ಪ್ರಜೆಯಾಗಿ ಬೆಳೆಯುತ್ತೆ. ಮತ್ತೆ ಇನ್ನೊಂದು, ಅವಾಗಲೇ ಹೇಳಿದ್ರಿ ಎಳ್ಳು ತಿಂದ್ರೆ ಪಪ್ಪಾಯ ತಿಂದ್ರೆ ಎಲ್ಲ ಗರ್ಭ ಅದು ಹೋಗುತ್ತೆ, ಅದು ಮೂಢನಂಬಿಕೆ ಅಂತ ಹೇಳಿದ್ರಿ. ಹಾಗಾದ್ರೆ ಗರ್ಭಿಣಿ ಆದಂಥವ್ರು, ಆ ಗರ್ಭಿಣಿ ಹೆಂಗಸರ ಆಹಾರ ಪದ್ಧತಿ ಹೇಗಿರ್ಬೇಕು, ಏನೆಲ್ಲ ತಿನ್ಬೇಕು ಅವರು, ಆ ತಾಯಿ ಮತ್ತೆ ಮಗು ಇಬ್ಬರ ಆರೋಗ್ಯವನ್ನು
ಚೆನ್ನಾಗಿರ್ಬೇಕು ಅಂದ್ರೆ ಅವರ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತೀರಾ ಮೇಡಮ್? ಗರ್ಭಿಣಿಯರಲ್ಲಿ ಆಹಾರ ಪದ್ಧತಿ ಅಂತಂದರೆ ವಿಶೇಷವಾದಂತಹ ಪೂರ್ತಿ ಚೇಂಜ್ ಆಗುವಂಥ ಆಹಾರ ಪದ್ಧತಿ ಏನಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಗರ್ಭಾವಸ್ಥೆ ಅಥವಾ ಗರ್ಭಿಣಿ ಆದಲು ಅಂದಾಕ್ಷಣ ಅದೊಂದು ಕಾಯಿಲೆ ಅಂತ ಅಲ್ಲ, ಅದು ಕಾಯಿಲೆ ಅಲ್ಲ, ಅದು ನೈಸರ್ಗಿಕವಾಗಿ ದೇಹದಲ್ಲಿ ಆಗುವಂತಹ ಒಂದು ಪರಿವರ್ತನೆ, ಒಂದು ಘಟ್ಟ ನಮ್ಮ ದೇಹದಲ್ಲಿ ಆಗುವಂತಹದ್ದು. ಸೊ ಅದನ್ನು ನಾವು ಎಷ್ಟು ನ್ಯಾಚುರಲ್ ಆಗಿ ಕನ್ಸಿಡರ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ಈಗ ನಾನು ಆಲ್ರೆಡಿ ಹೇಳಿದೆ, ಕಿಶೋರಿಯರು ಒಳ್ಳೆ ಆಹಾರ ಏನು ತಗೊಳ್ಬೇಕು ಅನ್ನೋದನ್ನು ಹೇಳಿದೆ. ಅದೇ ಥರ ಇವರು ಕೂಡ ಆಹಾರದ ಕಡೆ ಗಮನ ಕೊಟ್ಟು ಆಹಾರ ತಗೊಳ್ಬೇಕು. ದಿನ ಹಣ್ಣು, ತರಕಾರಿ, ದ್ವಿದಳ ಧಾನ್ಯಗಳು, ಮೊಳಕೆ ಕಟ್ಟಿರುವಂತಹ ಕಾಳುಗಳು, ಹಣ್ಣು ತರಕಾರಿ ಅಲ್ಲದೆ ನೀರು ಜಾಸ್ತಿ ತಗೊಳ್ಬೇಕು. ಪ್ರೋಟೀನ್ ಯುಕ್ತ ಆಹಾರ ಅಂದರೆ ಹಾಲು ಜೊತೆಗೆ ಹಾಲಿನ ಹೈನು ಉತ್ಪನ್ನಗಳು ಜಾಸ್ತಿ ತಗೊಳ್ಬೇಕಾಗತ್ತೆ. ಅಲ್ಲದೆ ಫ್ಯಾಟ್ ಅಂಶ, ಕೊಬ್ಬಿನ ಅಂಶ ಕಡಿಮೆ ಇರುವಂಥದ್ದು, ಎಣ್ಣೆ, ತುಪ್ಪ, ಆಮೇಲೆ ಜಿಡ್ಡು ಪದಾರ್ಥಗಳು, ಸ್ವೀಟ್ ಪದಾರ್ಥಗಳು, ಸಿಹಿ ಪದಾರ್ಥಗಳು ಇವು ಕಡಿಮೆ ತಗೊಳ್ಬೇಕು. ಅನ್ನ ಕಡಿಮೆ ತಗೊಳ್ಬೇಕಾಗತ್ತೆ. ಅನ್ನದ ಬದಲಿಗೆ ಅವರು ಅದನ್ನು ರಿಪ್ಲೇಸ್ ಬೈ ದಾಲ್, ಜಾಸ್ತಿ ದಾಲ್ ತಗೊಳ್ಬೇಕು. ಅಂದರೆ ಬೇಳೆ, ಮೊಳಕೆ ಕಟ್ಟಿದ ಕಾಳು, ಪನ್ನೀರು, ಪ್ರೋಟೀನು ಅಥವಾ ಕಡಲೆ ಬೀಜ ಇಂಥವು ಜಾಸ್ತಿ ಯೂಸ್ ಮಾಡಬೇಕು. ಒಟ್ಟಲ್ಲಿ ಪ್ರೋಟೀನ್ ಜಾಸ್ತಿ ತಗೊಳ್ಬೇಕು. ಯಾವಾಗಲೇ ಪ್ರೆಗ್ನೆನ್ಸಿನೇ ಅಂತಲ್ಲ, ಯಾರೇ ಆಗಲಿ ಮನುಷ್ಯ ಅಂತಂದವನು, ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ಕಿಶೋರಿಯರಾಗಲಿ ವಯಸ್ಸಾಗಿರೋರಾಗಲಿ ಪ್ರೋಟೀನ್ ಅಂಶ ಜಾಸ್ತಿ, ಪ್ರೋಟೀನಿಗೆ ಮಹತ್ವ ಕೊಡಬೇಕು. ಕಾರ್ಬೋಹೈಡ್ರೇಟು ಫ್ಯಾಟು ನಂತರಕ್ಕೆ ಬರಬೇಕು. ಸೊ ನಾವು ಪ್ರೋಟೀನ್ ಅಂಶ ಜಾಸ್ತಿ ಗರ್ಭಿಣಿಯರು ಕೂಡ ಜಾಸ್ತಿ ತಗೊಳ್ಬೇಕು. ಅಲ್ಲದೆ ಡಾಕ್ಟ್ರುಗಳು ಕೂಡ ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಬೇಕಾಗುವಂತಹ, ಮಗುವಿನ ಆರೋಗ್ಯಕ್ಕೆ ಬೇಕಾಗುವಂತಹ, ಬೆಳವಣಿಗೆ ನೀಟಾಗಿ ಆಗುವ, ದಪ್ಪ ಆಗಬೇಕು ಅಂತಲ್ಲ, ಬೆಳವಣಿಗೆ ಗ್ರೋತ್ ಚೆನ್ನಾಗಿರೋ, ಕ್ವಾಲಿಟಿ ಇರಬೇಕು, ನಾಟ್ ದ ಕ್ವಾಂಟಿಟಿ. ಸೊ ಅಂತಹ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಅದರಿಂದ ಮಗುವಿನ ತೂಕ ಕರೆಕ್ಟಾಗಿ ಬರುತ್ತೆ. ತೂಕ ಕಡಿಮೆ ಇತ್ತು ಮಗುಗೆ ಅಂತಂದರೆ, ಈಕೆ ಆಹಾರ ಸರಿಯಾಗಿ ತಗೊಂಡಿಲ್ಲ ಅಂತಂದರೆ ತೂಕ ಕಡಿಮೆ ಬರುತ್ತೆ. ತೂಕ ಕಡಿಮೆ ಇರುವಂಥ ಮಗು ಅನಾರೋಗ್ಯಕ್ಕೆ ಆಹ್ವಾನ ಕೊಟ್ಟ ಹಾಗೆ. ತುಂಬ ಚಿಕ್ಕ ಮಗು ಬರಬಾರ್ದು. ಮಿನಿಮಮ್ ಡೆಲಿವರಿ ಟೈಮಲ್ಲಿ 2.5 to 3.5 kg ತೂಕದ ಒಳಗಡೆ ಇರುವಂಥ ಮಗುವನ್ನು ನಾರ್ಮಲ್ ಮಗು ಅಂತೀವಿ. 1.5 kg 1.25 kg ಅಂತಂದರೆ ಅದಕ್ಕೆ ತುಂಬ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಆ ಮಗುವಿಗೆ. ಸೊ ಹಾಗಾಗಿ ಈಕೆ ಆರೋಗ್ಯದ ಕಡೆ, ಆಹಾರದ ಕಡೆ ಗಮನ ಕೊಡಬೇಕಾಗತ್ತೆ. ಅದಲ್ಲದೆ ಅತಿಯಾದ ಆಹಾರ ತಗೊಳ್ಳೋದು ಕೂಡ ತಪ್ಪು. ನನ್ನ ಮಗು ಚೆನ್ನಾಗಾಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರೋಟೀನನ್ನೇ ಆಗಲಿ ಸಿಕ್ಕಾಪಟ್ಟೆ ತಗೊಳ್ಳೋದು ಕೂಡ ಒಳ್ಳೆಯದಲ್ಲ. ಎಲ್ಲ ಲಿಮಿಟಲ್ಲಿ, ಅದಕ್ಕೂ ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ, ಅದರಂತೆ ತಗೊಳ್ಳೋದು ಉತ್ತಮ. ಇನ್ನೊಂದು ಜನರಲ್ಲಿರುವಂತಹ ಮೂಢನಂಬಿಕೆ, ನೀನು ಗರ್ಭಿಣಿ ಆಗಿದೆಯಾ, ನಿನ್ನ ದೇಹದೊಳಗಡೆ ಒಂದು ಮಗು ಬೆಳೀತಾ ಇದೆ, ಸೊ ನೀನು ಇಬ್ಬರಿಗೋಸ್ಕರ ತಿನ್ನಬೇಕು. ಇದು ಖಂಡಿತ ತಪ್ಪು. ಇಬ್ಬರಿಗೋಸ್ಕರ ತಿನ್ನುವಂತಹ ಪ್ರಮೇಯನೇ ಇಲ್ಲ. ತಗೊಳ್ಳುವಂತಹ ಬಹಳ ತಪ್ಪಾದಂತಹ ಅಂಶ. ತನಗೆ ಎಷ್ಟು ಬೇಕೋ ಅಷ್ಟು ತಿಂದ್ರೆ ಅದರಲ್ಲಿ ಮಗುಗೂ ಸೇರ್ಕೊಳ್ಳುತ್ತೆ ಅಂತ. ಸೇರ್ಕೊಳ್ಳೋದು ಒಂದು. ಇನ್ನೊಂದು ಈ ಅನೀಮಿಯಾ ಅಂತ ನಾವೇನು ಹೇಳ್ತೀವಿ, ರಕ್ತಹೀನತೆ ಅಥವಾ ವಿಟಮಿನ್ ಡಿಫಿಷಿಯನ್ಸಿ, ಇದೆಲ್ಲ ಫಸ್ಟ್ ಮಗುವಿನಲ್ಲಿ ಬರುತ್ತೆ, ಆಮೇಲೆ ತಾಯಿನಲ್ಲಿ ಬರುತ್ತೆ. ಅಂದರೆ ಆ್ಯಕ್ಚುಲಿ ಮಗು ಏನು ಮಾಡುತ್ತೆ, ಈಗ ರಕ್ತಹೀನತೆ ಆದರೆ ಆಕೆಗೆ ಮಗು ಫಸ್ಟ್ ತನಗೆ ಬೇಕಾದ ಕಬ್ಬಿಣಾಂಶವನ್ನು ತಗೊಳುತ್ತೆ. ಮಗು ಅನಿಮಿಕ್ ಇದೆ ಅಂತಂದರೆ ತುಂಬ ಮುಂದುವರಿದಂತಹ ಅನೀಮಿಯಾ ಅಂತ. ಕಡಿಮೆ ಪ್ರಮಾಣದ ಅನೀಮಿಯಾ ಇದ್ದಾಗ, ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ, ಪ್ರಾಥಮಿಕ ಹಂತದಲ್ಲಿದ್ದಾಗ ಮಗುವಿಗೆ ಎಫೆಕ್ಟ್ ಆಗಲ್ಲ. ಮಗು ತನಗೆ ಬೇಕಾದ ಅಂಶವನ್ನು ತಾನು ತಗೊಂಡು ಬಿಡುತ್ತೆ. ಮಗುವೂ ಅನೀಮಿಕ್ ಆಗಿದೆ ಅಂತಂದರೆ ಅಷ್ಟೊಂದು ಆಹಾರಾಂಶದ ಕೊರತೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇಬ್ಬರು ತಿನ್ನುವಂತಹ ಪ್ರಮೇಯ ಅಲ್ಲಿ ಏನೂ ಇಲ್ಲ. ಆಕೆ ನಾನು ಹೇಳಿದ ಹಾಗೆ ಆಹಾರದ ಕಡೆ ಗಮನ ಕೊಟ್ಟರೆ ಸಾಕು. ಇನ್ನೊಂದು ವಿಚಾರ ಅಂದರೆ, ಗರ್ಭಿಣಿ ಆದಾಕೆ ಗರ್ಭಿಣಿಯ ಮುಂಚಿನ ತೂಕಕ್ಕೂ ಡೆಲಿವರಿ ಆಗುವ ದಿನಕ್ಕೂ ತೂಕದಲ್ಲಿ ಆ 9 ತಿಂಗಳ ಪ್ರಯಾಣದಲ್ಲಿ ಆಕೆ 11ರಿಂದ ಮ್ಯಾಕ್ಸಿಮಮ್ 13 kg ನಾರ್ಮಲ್ ವೇಟ್ ಇರೋರು. ಆಲ್ರೆಡಿ ಆಕೆ ತುಂಬ ದಪ್ಪಗಿದ್ಲು ಅಂತಂದರೆ ಆಕೆ 8ರಿಂದ 9 kg ಅಷ್ಟೇ ತೂಕ ಹಾಕುವಂತಹ ಅವಕಾಶ ಇರೋದು ಆಕೆಗೆ. ಯಾಕೆಂದರೆ ಆಲ್ರೆಡಿ ಆಕೆ ದಪ್ಪ ಇದ್ದಾಳೆ. ನಾರ್ಮಲ್ ತೂಕ ಇರೋರು 11ರಿಂದ 12 kg, ಹಬ್ಬ ಅಂದ್ರೆ 13 kg ಅಷ್ಟೇ ತೂಕ ಜಾಸ್ತಿ ಆಗಬಹುದು. ಈಗ 57 kg ಇತ್ತು ಅಂದ್ರೆ ಪ್ಲಸ್ 13, 70 kg ತನಕ ಹೋಗ್ಬೋದು ಅಷ್ಟೇ. 57 kg ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ ಅಂದ್ರೆ, ಅಥವಾ ಯೂರಿನ್ ಟೆಸ್ಟ್ ಪಾಸಿಟಿವ್ ಅಂತ ಬಂದ ದಿವಸ 57 ಇದ್ರೆ 70 kg ಡೆಲಿವರಿ ಡೇಟ್, ಅಷ್ಟು ತೂಕ ಮಾತ್ರ ಹಾಕಬೇಕು. ತೂಕ ಅಲ್ಲಿ ಕಡಿಮೆ ಆದ್ರೆ ಅದು ಯಾವ್ದು? ಅದೇ ನಾನು ಹೇಳ್ತಾ ಇರೋದು. ಆಹಾರದ ಕೊರತೆಯಿಂದ ತೂಕ ಕಡಿಮೆ ಆಗ್ಬೋದು, BP ಇಂದ ತೂಕದ ಕೊರತೆ ಆಗ್ಬೋದು, ಇನ್ನು ಬೇರೆ ಬೇರೆ ಕಾಯಿಲೆಗಳಿಂದ, ತೊಂದರೆಗಳಿಂದ ಆಕೆಯ ತೂಕ ಕಡಿಮೆ ಇರಬಹುದು. ಅದು ಮಗುವಿನಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ತೂಕ ಕಡಿಮೆ ಇರುವಂತ ಮಗು ಹುಟ್ಟಿದ್ರೆ ಅದು ಆರೋಗ್ಯವಂತ ಶಿಶು ಅಲ್ಲ. ಸೊ ಹಾಗಾಗಿ ಈ ತೂಕ ಯಾವುದು ಅತಿ ಆಗ್ಬಾರ್ದು, ತುಂಬಾ ಜಾಸ್ತಿನೂ ಹಾಕಬಾರ್ದು, ತುಂಬಾ ಕಡಿಮೆ ತೂಕನೂ ಹಾಕಬಾರ್ದು ಅಂತ ನಾನು ಹೇಳ್ತಾ ಇರೋದು.
ಅಂದ್ರೆ ಆಹಾರ ಪದ್ಧತಿನಲ್ಲಿ ಯಾವುದೇ ಪಥ್ಯ ಇಲ್ಲದೆ ಅವಳು ಎಲ್ಲವನ್ನು ಹೌದು, ಹೌದು. ಸೇವಿಸಬಹುದು. ಪಥ್ಯ ಅಂತಂದ್ರೆ ಆದಷ್ಟು ತಾಜಾ ಆಹಾರ ತಗೊಳ್ಬೇಕು, ಮನೆಯ ಆಹಾರ ತಗೊಳ್ಬೇಕು. ಆಗ್ಲೇ ಹೇಳಿದ ಹಾಗೆ ನಾನು ಈ ಸಂಸ್ಕರಿಸಿದ ಅಂದ್ರೆ ಜಂಕ್ ಫುಡ್ಗಳು ಅಂತವನ್ನೆಲ್ಲ ತಗೊಳ್ಬಾರ್ದು. ಪ್ರಾಸೆಸ್ಡ್ ಫುಡ್ ಅಥವಾ ಸಂಸ್ಕರಿಸಿದ ಆಹಾರ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಕಡಿಮೆ ತಗೊಳ್ಬೇಕು. ಆದಷ್ಟು ರಾ ಫುಡ್ ಅಂದ್ರೆ ಆಪಲ್ ಜ್ಯೂಸ್ ಮಾಡಿ ತಗೊಳ್ಳೋದು ಬೇಡ, ಪಪ್ಪಾಯಿ ಜ್ಯೂಸ್ ಮಾಡಿ ತಗೊಳ್ಳೋದು ಬೇಡ, ಆಪಲ್ ಹಾಗೆ ತಿನ್ಬೋದು. ಅದು ಫೈಬರ್ ಅಂತ ಇರುತ್ತೆ, ಆ ಫೈಬರ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಪೋಷಕಾಂಶ ಇರುತ್ತೆ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್ ಅಂತ ಎಲ್ಲ ಇರೋದಲ್ಲದೆ ಫೈಬರ್ ಕಂಟೆಂಟಿನಿಂದ ಆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಈ ತರ ತೊಂದರೆಗಳು ಕೂಡ ಆಗಲ್ಲ. ಫೈಬರ್ ಅನ್ನೋದು ನಮ್ಮ ಕರುಳು ಸ್ನೇಹಿ, ಅಂದ್ರೆ ಕೊಲಾನ್ ಕ್ಯಾನ್ಸರು ಅಂದ್ರೆ ಕರುಳಿನ ಕ್ಯಾನ್ಸರ್ ಬರದ ಹಾಗೆ, ಮಲಬದ್ಧತೆ ಬರದ ಹಾಗೆ ತಡೆಗಟ್ಟುತ್ತೆ. ಇದು ಗರ್ಭಿಣಿ ಹೆಂಗಸರಿಗೆ ವಿಶೇಷವಾದಂತಹ ಸಂಗತಿ ಅಲ್ಲ, ಇದು ಎಲ್ಲರಿಗೂ. ಯಾಕಂದ್ರೆ ಆಗ್ಲೇ ಹೇಳಿದೆ ನಾನು, ಗರ್ಭಿಣಿ ಅನ್ನೋದು ವಿಶೇಷವಾದ ಒಂದು ಕಾಯಿಲೆ ಅಥವಾ ದೊಡ್ಡ ತೊಂದರೆ ಆಯ್ತು ಅಥವಾ ಏನೋ ಎಲ್ಲ ಪೂರ್ತಿ ಚೇಂಜ್ ಆಯ್ತು ಅನ್ನುವಂಥದ್ದಲ್ಲ, ಒಂದು ಘಟ್ಟ ಅಷ್ಟೇ ಅದು ನಮ್ಮ ಜೀವನದಲ್ಲಿ. ಸೊ ಆಹಾರ ಪದ್ಧತಿ ಆಲ್ಮೋಸ್ಟ್ ಯಾವುದೇ ವಯಸ್ಕರಲ್ಲೂ ಇದೇ ತರ ಇರಬೇಕು. ಗರ್ಭಿಣಿ ಹೆಂಗಸರು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ, ಯಾಕೆಂದ್ರೆ ಆ ಮಗುವಿಗೂ ಕೂಡ ತೊಂದರೆ ಆಗಬಾರ್ದು. ಆಕೆ ಡೆಲಿವರಿ ಟೈಮ್ನಲ್ಲಿ ಬ್ಲಡ್ ಲಾಸ್ ಆಗುತ್ತೆ, ಅದನ್ನು ಕೂಡ ಗಮನ ಇಟ್ಟುಕೊಂಡು ಆಕೆ ಆಹಾರ ತಗೊಳ್ಬೇಕು. ನಾಳೆ ಹುಟ್ಟುವಂತ ಮಗುವಿನ ಆರೋಗ್ಯ, ಬರುವಂತ ಎದೆ ಹಾಲು ಕೊಡುವಾಗ ಹಾಲಿನ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಇಲ್ಲಂದ್ರೆ ಮಗುವಿನ ಆರೋಗ್ಯ ಹಾಳಾಗುತ್ತೆ. ಸೊ ಇದೆಲ್ಲವನ್ನು ಗಮನ ಇಟ್ಟುಕೊಂಡು ಸ್ವಲ್ಪ ವಿಶೇಷವಾದಂತಹ ಸನ್ನಿವೇಶ ಇರುತ್ತೆ ಹೊರತು ಸಂಪೂರ್ಣ ಬದಲಾವಣೆ ಆದಂತಹ ವಾತಾವರಣ ಏನಲ್ಲ ಅದು. ತನ್ನ ದೈಹಿಕ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಾಗುವಂತ ಎಲ್ಲ ಪೋಷಕಾಂಶಗಳು ಬೇಕು. ಮತ್ತೆ ಮೇಡಮ್, ಈ ಬಯಕೆ ಅಂತ ಹೇಳ್ತಾರೆ, ಬಸರಿ ಬಯಕೆ ಅಂತ. ಈ ಗರ್ಭಧಾರಣೆ ಆಯ್ತು ಅಂದ್ರೆ ಒಂದ್ 3 ತಿಂಗಳು ಆಯ್ತು ಅಂದ್ರೆ ಏನೇನೋ ಬಯಕೆಗಳಾಗ್ತಿದೆ. ಹುಳಿ ತಿನ್ಬೇಕು ಅನ್ನಿಸ್ತಿದೆ, ಮಳೆ ಬಂದ್ರೆ ಮಣ್ಣು ವಾಸನೆ ಬಂದ್ರೆ ಆ ಮಣ್ಣು ತಿನ್ಬೇಕು ಅಂತ. ಹಳ್ಳಿಗಳ ಕಡೆ ಕೆಲವರೆಲ್ಲ ಕೆಮ್ಮಣ್ಣು ಅಂತ ತಿಂತಾರೆ, ವಿಭೂತಿ ತಿಂತಾರೆ, ಮಾವಿನಕಾಯಿ ತಿಂತಾರೆ. ಇದೆಲ್ಲ ಅದೊಂದು ಆ ಒಂದು ನಿರ್ದಿಷ್ಟ ಸಮಯದಲ್ಲೇ ಬಯಸಿ ತಿನ್ನುವಂತ ಬಯಕೆಗಳು ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಮದ್ಯಪಾನ ಮಾಡಬೇಕು ಅಂತ ಬಯಕೆ ಆಗ್ತಿದೆ ನನಗೆ, ಧೂಮಪಾನ ಮಾಡಬೇಕು ಅಂತ ಬಯಕೆ ಆಗ್ತಿದೆ, ಇದೆಲ್ಲ ನೆರವೇರ್ಲಿಲ್ಲ ಅಂದ್ರೆ ಕಣ್ಣು ಕಾಣ್ದಂಗ ಆಗ್ಬಿಡತ್ತೆ. ಈ ತರ ಎಲ್ಲ ಒಂದು ಮೂಢನಂಬಿಕೆ ಇದೆ ಹಳ್ಳಿ ಕಡೆ ಈಗಲೂ ಕೂಡ. ನಾವು ಸುಮಾರು ಜನಗಳಲ್ಲಿ ನಾವು ನೋಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇದೆಲ್ಲ ಅವರವರ ಮಾನಸಿಕ ತುಮುಲಗಳು, ಅವರು ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿರುವ ವಿಷಯಗಳೇ ಹೊರತು ಇದು ದೇಹದ ಕಾಯಿಲೆಗಳಲ್ಲ. ಆಕೆಗೆ ಒಂಥರ ಕ್ರೇವಿಂಗ್ ಅಥವಾ ಪೈಕ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ, ಅದು ಆ ಟೈಮ್ಲಿ ಕೆಲವರಿಗೆ ಆಗುತ್ತಂತೆ. ಅಟ್ ದ ಸೇಮ್ ಟೈಮ್ ಬೇರೆ ತರನೂ ಆಗುತ್ತೆ. ಎಕ್ಸಾಂಪಲ್, ಕಾಫಿ ತುಂಬಾ ಇಷ್ಟ ಇರೋರಿಗೆ ಕಾಫಿ ಕಂಡ್ರೆ ಆಗಲ್ಲ. ಈ ತರದ ಕೂಡ ವಿಚಾರಗಳು ಕೂಡ ಕಂಡು ಬರುತ್ತವೆ. ಇದು ಬಹಳ ಇದಕ್ಕೆ ಮಹತ್ವ ಕೂಡ ಅವಶ್ಯಕತೆ ಇಲ್ಲ. ಬಟ್ ಆಕೆಗೆ ನಾವು ಏನ್ ಹೇಳ್ಬೇಕು ಅಂದ್ರೆ, ನೀನು ಅದಕ್ಕೆ ಹತ್ತಿರವಾದಂತ ಆಹಾರ ತಗೋ. ಈಗ ಮಾವಿನಕಾಯಿ ತಗೊಂಡ ತಪ್ಪಲ್ಲ, ಒಳ್ಳೇದು ಆರೋಗ್ಯಕ್ಕೆ. ನಿಂಬೆಹಣ್ಣು ತಗೋ, ಮಾವಿನಕಾಯಿ ತಗೋ, ಇಂಥವೆಲ್ಲ ಮನುಷ್ಯರು ಸೇವಿಸುವಂತ ಆಹಾರ ತಗೋ ಹೊರತು ಗೋಡೆ ಸುಣ್ಣ ತಗೊಳ್ಳೋದು, ವಿಭೂತಿ ತಗೊಳ್ಳೋದು ಅಥವಾ ಮಣ್ಣು ತಿನ್ನೋದು ಅಂತ ಸರಿ ಅಲ್ಲದಂತ ವಿಚಾರಗಳನ್ನು ಮಾಡಕ್ ಹೋಗ್ಬೇಡ. ಜೊತೆಗೆ ಆರೋಗ್ಯ ಹಾಳಾಗತ್ತೆ. ಅದು ನಿಜಕ್ಕೂ ಹಾಗೆ ಅನ್ಸುತ್ತಾ ಅಥವಾ ಅದು ಹೇಗೆ? ನಾನು ಕಂಡ ಹಾಗೆ ಅದು ಅದ್ಭುತವಾಗಿ ಹೇಳ್ತಾರೆ. ಸಿನಿಮಾದಲ್ಲಿ ತೋರಿಸುವಂತ ಸಿನಿಮೀಯವಾದಂತಹ ಸನ್ನಿವೇಶ ಹೊರತು ನಿಜವಾದ ಜೀವನದಲ್ಲಿ ಅಷ್ಟೊಂದು ವೇರಿಯೇಷನ್ಸ್ ಬರಲ್ಲ. ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಎಕ್ಸಾಂಪಲ್, ಹಸಿವು ಜಾಸ್ತಿ ಇರೋರಿಗೆ ಹಸಿವು ಕಡಿಮೆ ಆಗ್ಬೋದು, ಅಥವಾ ಹಸಿವು ಇಲ್ದಿರೋರಿಗೆ ಪದೇ ಪದೇ ರಾತ್ರಿಲೂ ಎದ್ದು ಫ್ರಿಜ್ ತಡ್ಕಾಡುವಂತ ಸಂದರ್ಭಗಳು ಬರ್ಬೋದು. ಹುಳಿ ತಿನ್ಬೇಕು ಅಂತ ಒಂಚೂರು ವ್ಯತ್ಯಾಸ 10-20% ವ್ಯತ್ಯಾಸ ಬರುತ್ತೆ ಹೊರತು ಎಕ್ಸ್ಟ್ರೀಮ್ಸ್ ಆಫ್ ಸಿಚುವೇಶನ್ ಮನುಷ್ಯರು ತಿನ್ನದೇ ಇರುವಂತದನ್ನೆಲ್ಲ ತಿನ್ನೋಣ ಅನ್ಸೋದು ಅವೆಲ್ಲ ಮಾನಸಿಕವಾದಂತಹ ವೈಪರೀತ್ಯಗಳೇ ಹೊರತು ಪ್ರೆಗ್ನೆನ್ಸಿಗೆ ನೇರವಾಗಿ ಸಂಬಂಧ ಇರುವಂತಹ ವಿಷಯಗಳು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾವು ಯಾವ ಪೇಷಂಟ್ನು ಆ ತರ ಎಲ್ಲ ನಾವೇನು ಕಂಡಿಲ್ಲ. ಮತ್ತೆ ಈ ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಅದು ಈ ಲಕ್ಷಣಗಳನ್ನ ಎದುರು ನೋಡ್ತಿರ್ತಾರೆ. ಅವಳಿಗೆ ತಲೆ ಸುತ್ತಿದ್ಯಾ, ವಾಮಿಟ್ ಸೆನ್ಸ್ ಇದೆಯಾ ಅಂತ ನೋಡ್ತಾರೆ. ಗರ್ಭಧಾರಣೆ ಆಯ್ತು ಅಂದಾಗ್ಲೇ ಏನೇ ಒಂದು ಬೇಳೆ ಬೇಯಿಸ್ತಿರೋ ಸ್ಮೆಲ್ ಬಂದ್ರು ನನ್ಗೆ ವಾಮಿಟ್ ಆಗ್ತಿದೆ, 2 ಹೆಜ್ಜೆ ಇಟ್ರು ತಲೆ ಸುತ್ತು ಬರ್ತಿದೆ ಅಂತ ಎಲ್ಲ ಹೇಳ್ತಾರೆ. ಇದೆಲ್ಲ ಹೇಗೆ ಮೇಡಮ್? ಹೌದು, ಇದೆಲ್ಲ ಕರೆಕ್ಟ್. ಇದು ಆಗುತ್ತೆ. ಇದು ಕ್ವೈಟ್ ನಾರ್ಮಲ್ ಆಲ್ಸೋ. ಅದು ಯಾಕಂದ್ರೆ ಬಾಡಿಯಲ್ಲಿ, ಆಕೆಯ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳು ತುಂಬಾ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಒಂದು HCG ಅಂತ ಪರ್ಟಿಕ್ಯುಲರ್, ಇಟ್ ಇಸ್ ಎನ್ ಇಯರ್ ಮಾರ್ಕ್ಡ್ ಹಾರ್ಮೋನ್ ಫಾರ್ ಪ್ರೆಗ್ನೆನ್ಸಿ. ಅಂದ್ರೆ ಆ ಹಾರ್ಮೋನ್ ಇಂದಾನೇ ಇವೆಲ್ಲ ಚೇಂಜಸ್ ಆಗೋದು. ತಲೆ ಸುತ್ತು ಬರುತ್ತೆ,
ಕೆಲವರಿಗೆ ಹೌದು. ಕೆಲವರಿಗೆ Vomit ನೀವು ಹೇಳಿದ ಆಗ್ತಾ ಹಾಗೆ ಇರುತ್ತೆ. ತುಂಬಾ ವಾಮಿಟಿಂಗ್, ಅಂದ್ರೆ ಒಂದು 15-20 ಸತಿ ನೀರ್ ಆಲ್ಮೋಸ್ಟ್ ಕುಡಿದ್ರೂ vomit. ಬಚ್ಚಲಲ್ಲೇ ಹೌದು, ಇರಬೇಕು. ಹೌದು, ಹೌದು. ಇನ್ ಕೆಲವರಿಗೆ ಆಲ್ ದ ಟೈಮ್ ಮೆಡಿಸಿನ್ಸ್ ತಗೊಂತಾನೆ ಇರಬೇಕು. ಸೊ ಆ ತರ ವಾಮಿಟಿಂಗ್ ಆಗುತ್ತೆ. ಕೆಲವರಿಗೆ ವಿಪರೀತ ಸುಸ್ತಾಗತ್ತೆ. ಇನ್ ಕೆಲವರಿಗೆ ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅನ್ಸುತ್ತೆ. ಕೆಲವರಿಗೆ ಮಲಬದ್ಧತೆ ಆಗ್ಬೋದು. ಕೆಲವರಿಗೆ ಕಾಲಿನಲ್ಲಿ ಕ್ರಾಂಪ್ಸ್ ಬರ್ಬೋದು. ಇನ್ ಕೆಲವರಿಗೆ ನಿದ್ದೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಹಗಲೊತ್ತು ಫುಲ್ ನಿದ್ದೆ ಮಾಡೋದು ಅಥವಾ ಎನಿ ಟೈಮ್ ನಿದ್ದೆ ಮಾಡೋದು. ಇನ್ ಕೆಲವರಿಗೆ ನಿದ್ದೆನೇ ಬರಲ್ಲ. ಈ ತರ ವೈಪರೀತ್ಯಗಳೆಲ್ಲ ಆಗತ್ತೆ. ಇದನ್ನ ಅವರೇ ಕಂಟ್ರೋಲ್ ಮಾಡಬೇಕು. ಮನಸ್ಸಿನ ಸಮಾಧಾನ ತಗೊಳ್ಬೇಕು. ಪ್ರೆಗ್ನೆನ್ಸಿ ಆಗ್ತಾ ಇದೆ ಅನ್ನೋದು ಸಂತೋಷಕರವಾದ ವಿಷಯ ಅನ್ನೋ ಕಡೆ ಮನಸ್ಸನ್ನ ತಿರುಗಿಸ್ಕೊಳ್ಬೇಕು. ಪುಸ್ತಕಗಳು ಓದ್ಬೇಕು, ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದು, ಅಥವಾ ಅವ್ರಿಗೆ ಇಷ್ಟವಾದಂತ ಹಾಡುಗಳು ಕೇಳಬೇಕು, ಹವ್ಯಾಸಗಳು ಬೆಳೆಸ್ಕೊಳ್ಬೇಕು, ಲಘು ವ್ಯಾಯಾಮ ಮಾಡ್ಕೊಳ್ಬೇಕು. ಸೊ ಇದನ್ನೆಲ್ಲ ತಡೆ ಹಿಡಿಲಿಕ್ಕೋಸ್ಕರ ಕಂಡುಕೊಂಡಂತ ಮಾರ್ಗಗಳಿವು. ಇದರಿಂದ ಮಗು ಮೇಲೆ ಎಫೆಕ್ಟ್ ಬೀರುತ್ತೆ ಅಂತ ಒಂದು ನಂಬಿಕೆ ಇದೆ ಅಂತ ಹೇಳಿದ್ವಲ್ಲ, ಅದು ಸುಳ್ಳು ಅಂತ ಹೇಳ್ತೀರಾ? ಈ ತರ ಆಹಾರ ಪದ್ಧತಿಗಳು ಅಥವಾ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಮಗುವಿಗೆ ಏನೂ ತೊಂದರೆ ಆಗೋದಿಲ್ಲ. ಮಗು ಈಸ್ ವೆರಿ ಕ್ಲೆವರ್. ತನಗ್ ಬೇಕಾಗಿದ್ದ ಅಂಶವನ್ನು ತಾನು ತಗೊಂಡ್ಬಿಡುತ್ತೆ. ಎಕ್ಸ್ಟ್ರೀಮ್ಸ್ ಆಫ್ ದ ಸಿಚುವೇಶನ್ ಆದಾಗ ಮಾತ್ರ ಮಗುವಿಗೆ ಸಪ್ಲೈ ಸಿಗೋದಿಲ್ಲ. ಮಗುವಿಗೆ ಸಿಗೋದಿಲ್ಲ ಅನ್ನೋದು ಸೆಕೆಂಡರಿ. ಅಂದ್ರೆ ಫಸ್ಟ್ ಆಕೆ ಈಗ ಆಹಾರ ತುಂಬಾ ತನ್ನ ಗಮನನ ಅವಳು ಬೇರೆ ಕಡೆ ಇದ್ ಮಾಡ್ಬೇಕು. ಇದೆ ಅಂದಾಗ ಬೇರೆ ಕಡೆ ಅವಳು ಡೈವರ್ಟ್ ಆದ್ರೆ ಆ ಕಡೆ ಡೈವರ್ಟ್ ಮಾಡಬೇಕು. ಜೊತೆಗೆ ಆಕೆ ಇದು ಪ್ರೆಗ್ನೆನ್ಸಿಯಿಂದ ಆಗ್ತಾ ಇದೆ, ಇದು 9 ತಿಂಗಳು ಮಾತ್ರ ಇರೋದು, ಇದು ತಾತ್ಕಾಲಿಕವಾದ ವಿಷಯ, 9 ತಿಂಗಳು ಇರೋದಿಲ್ಲ, ಯೂಶಲಿ 4 ತಿಂಗಳಿಗೆ ಅದು ಸರಿ ಹೋಗ್ಬಿಡುತ್ತೆ, 4-5 ತಿಂಗಳಿಗೆ ಅಂತ ಆತರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಅಯ್ಯೋ ನನಗೆ ತೊಂದರೆ, ತುಂಬಾ ತೊಂದರೆ, ನಡೆಯಕ್ಕಾಗಲ್ಲ, ಸುಸ್ತು ಅಂತ ಪದೇ ಪದೇ ಅದ್ರೊಳಗಡೆನೆ ಕೂತ್ರೆ ಅದು ಜಾಸ್ತಿ ಆಗುತ್ತೆ. ಜೊತೆಗೆ ಆಕೆಗೆ ಬೇಕಾದ ಆಹಾರ, ಇಷ್ಟವಾದ ಆಹಾರವನ್ನೇ ತಗೊಳ್ಳಿ. ಅದೇ ತಗೊಳ್ಬೇಕು ಇದೇ ತಗೊಳ್ಬೇಕು ಅಂತ ಏನಿಲ್ಲ. ಅಲ್ಲದೆ ಲಿಕ್ವಿಡ್ಸ್ ಜಾಸ್ತಿ ತಗೊಳ್ಬೇಕು. ದ್ರವ ಪದಾರ್ಥವನ್ನು ಜಾಸ್ತಿ ಸೇವನೆ ಮಾಡಬೇಕು. ಆ ದ್ರವ ಪದಾರ್ಥ ತಗೊಳ್ಳುವಾಗ್ಲೂ ಒಂದು ಟೈಮಿಗೆ ಜಾಸ್ತಿ ತಗೊಳ್ಳೋದು ಬೇಡ. ಸ್ವಲ್ಪ ಈಗ ಎಳನೀರು 1 ಲೋಟ ಕುಡಿಬೇಕು ಅಥವಾ ಮಜ್ಜಿಗೆ ಕುಡಿಬೇಕು ಅಂತ ಅಂದುಕೊಂಡಿದ್ರೆ, ಇಲ್ಲ ಒಂದು ಇಡ್ಲಿ ತಿನ್ಬೇಕು ಅಂದ್ರೆ ಆ ಇಡ್ಲಿಯನ್ನು 10 ಚೂರು ಮಾಡಿ ಒಂದು ಬೆಳಿಗಿಂದ ಮಧ್ಯಾಹ್ನ ತನಕ 1 ಇಡ್ಲಿ ತಿನ್ಲಿ. ಏನೂ ತಿಂದಿಲ್ಲ ಅನ್ನೋದಕ್ಕಿಂತ ಬೆಟರು. ಜಾಸ್ತಿ ಸೇರಲ್ಲ, ಅಪಟೈಟ್ ತುಂಬಾ ಕಡಿಮೆ ಆಗತ್ತೆ, ಆಹಾರ ಸೇರಲ್ಲ, ಹಸಿವಾಗತ್ತೆ, ತಿಂದ್ರೆ ವಾಂತಿ ಬರುತ್ತೆ. ಈ ತರ ಸನ್ನಿವೇಶದಲ್ಲಿ ತೊಳಲಾಡ್ತಾ ಇರ್ತಾರೆ. ಸೊ ಈ ತರ ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್ಸ್ ಅನ್ನೋ ಹಂಗೆ, ಅಂದ್ರೆ ಕುಡ್ದಂಗೂ ಇರಬೇಕು, ಹೊರಗಡೆ ಬರಕ್ಕೂ ಆಗ್ಬಾರ್ದು. ಆ ತರ ತಗೊಳ್ಬೇಕು. ಈ ನಿಂಬು ಪಾನಿ ತಗೊಳ್ಳೋದು, ಒಂದಷ್ಟೇ ಕುಡಿಯೋದು, ಬಿಟ್ಟು ಬಿಡೋದು, ಆ ತರ ಎಲ್ಲ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ಹೇಗೋ 4-5 ತಿಂಗಳು ಕಳಿಬೇಕಾಗತ್ತೆ. ಮತ್ತೆ ಮೇಡಮ್, ಈ ಒಂದು ಡೆಲಿವರಿ ಹಂತಕ್ಕೆ ಬಂದಾಗ, ಗರ್ಭಿಣಿ ಡೆಲಿವರಿ ಹಂತಕ್ಕೆ ಬಂದಾಗ ಒಂದು ಮಗು, ಅವಳ ಗರ್ಭದಲ್ಲಿ ಬೆಳೆದಿರುವಂತ ಮಗು 1.5 kg 2.5 kg, ನೀವು ಹೇಳ್ದಾಗೆ ನಾರ್ಮಲ್ kg ಎಷ್ಟಿರ್ಬೇಕೋ ಅಷ್ಟೇ ಬೆಳೆದಿದ್ರು ಕೂಡ ಈ ನಾರ್ಮಲ್ ಡೆಲಿವರಿ ಆಗಲ್ಲ. ಕೆಲವರಿಗೆ ಸಿಸೇರಿಯನ್ನೇ ಮಾಡ್ಬೇಕಾಗಿ ಬರುತ್ತೆ. ಇನ್ ಕೆಲವರು 3-4 kg ಇದ್ರೂ ಮಗು ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ಇದಕ್ಕೆ ಏನ್ ಕಾರಣ ಇರ್ಬೋದು ಮೇಡಮ್? ಅಂದ್ರೆ ನೋಡಿ, ಪ್ರೆಗ್ನೆನ್ಸಿ ಅನ್ನೋದು ಒಂದು ಪ್ರಯಾಣ ಬೇರೆ, ಇದು ಟೋಟಲಿ ಬೇರೆ ಅಧ್ಯಾಯ. ಡೆಲಿವರಿ ಆಗುವಂತಹ ಅಧ್ಯಾಯವೇ ಬೇರೆ. ಪ್ರೆಗ್ನೆನ್ಸಿಗೂ ಡೆಲಿವರಿಗೂ ನಿಕಟ ಸಂಬಂಧವಿದ್ರೂ ಕೂಡ ಎಷ್ಟೊಂದು ಸತ್ತಿನಲ್ಲಿ ಪ್ರೆಗ್ನೆನ್ಸಿನಲ್ಲಿರುವ ಚೇಂಜಸ್ ಡೆಲಿವರಿ ಟೈಮ್ನಲ್ಲಿ ಇರೋದಿಲ್ಲ. ಅರ್ಥಾತ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಪ್ರೆಗ್ನೆನ್ಸಿನಲ್ಲಿ ನಾವು ಮಗು ಚೆನ್ನಾಗಿದ್ಯಾ, ತಾಯಿ ಚೆನ್ನಾಗಿದ್ಯಾ, ತೂಕ ಚೆನ್ನಾಗಿದ್ಯಾ, ಮಗು ಚೆನ್ನಾಗಿದ್ಯಾ, ಸ್ಕ್ಯಾನಿಂಗು, ಹಾರ್ಟ್ ಬೀಟು, ಶುಗರು, BP ಇವೆಲ್ಲ ನೋಡ್ಕೊಳ್ತೀವಿ. ಡೆಲಿವರಿ ಟೈಮಲ್ಲಿ ನಮಗೆ ಅದು ಆಲ್ರೆಡಿ ನಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ನೆಕ್ಸ್ಟ್ ಹಂತವನ್ನು ಗಮನಿಸ್ತೀವಿ. ಏನು, ಆಕೆಗೆ ಹೆರಿಗೆ ನೋವು ಹೇಗೆ ಬರ್ತಿದೆ, ಹೆರಿಗೆ ನೋವು ಕರೆಕ್ಟ್ ಆಗಿ ನಮಗ್ ಬೇಕಾದ ಹಾಗೆ ಬರ್ತಿದ್ಯಾ, ಅವ್ರು ಹೇಳೋ ನೋವೇ ನಮಗ್ ನೋವಲ್ಲ ಅದು. ಯಾಕಂದ್ರೆ ಸಣ್ಣ ನೋವನ್ನು ಇತ್ತೀಚಿನ ಜನರು ಯಾವ ನೋವನ್ನು ತಡ್ಕೊಳ್ಳೋದಿಲ್ಲ. 9 ತಿಂಗಳಲ್ಲಿ ನಾರ್ಮಲ್ ಚೆಕಪ್ ಅಲ್ಲದೆ 19 ಸತಿ ಬರ್ತಾರೆ, ನೋವು ತುಂಬಾ ಜಾಸ್ತಿ ಅಂತ ಅಲ್ಲಿ ಏನೂ ಇರೋದಿಲ್ಲ. ಸೊ ಅದೇ ಹೆರಿಗೆ ನೋವಲ್ಲ. ನಮಗೆ ಹೆರಿಗೆಯ ನೋವು ನಮಗೆ ಬೇಕಾದ ಹಾಗೆ ಇಷ್ಟು ಕಂಟ್ರಾಕ್ಷನ್ಸು, ಅದಿಷ್ಟು ಸ್ಟ್ರಾಂಗ್ ಇರಬೇಕು, ಆ ತರ ಅದು ಬೇಕು. ಆ ಟೈಮ್ನಲ್ಲಿ ಆಕೆ ದೇಹದಲ್ಲಿ ಪರಿವರ್ತನೆ ಆಗಬೇಕು. ಅಂದ್ರೆ ಯುಟ್ರೈನ್ ಕಂಟ್ರಾಕ್ಷನ್ಸ್ ಬರೋದ್ರ ಜೊತೆ ಕೆಳಗಡೆ ಜಾಗ ಓಪನ್ ಆಗಬೇಕು, ಮಗು ತಲೆ ತಿರುಗಿರ್ಬೇಕು, ಮಗು ತಲೆ ಕೆಳಗಡೆ ಇಳಿತಾ ಇರಬೇಕು, ಮಗು ಒಳಗಡೆ ಮೋಷನ್ ಮಾಡ್ಕೊಂಡಿರ್ಬಾರ್ದು, ಮಗು ಹಾರ್ಟ್ ಬೀಟ್ ಅದು ಮಾನಿಟರ್ ನಲ್ಲಿ ಹಾಕ್ಬಿಡ್ತೀವಿ. ಆಕೆನ ದೊಡ್ಡ ಮೆಷಿನ್ ಮೇಲೆ ಹಾಕಿರ್ತೀವಿ, ಅದು ನಮಗ್ ಕಾಣಿಸ್ತಾ ಇರುತ್ತೆ. ನಾವು ಬೇರೆ ಕಡೆ ಹೋದ್ರು ನಮಗ್ ಕೇಳಿಸ್ತಾ ಇರುತ್ತೆ, ನಮಗೆ ವಾಟ್ಸ್ಆಪ್ ಅಲ್ಲಿ ಬರುತ್ತೆ. ಅದು ಬಿಡಿ. ಸೊ ಒಟ್ಟಲ್ಲಿ ಶಿಲ್ ಬಿ ಅಂಡರ್ ಕಂಟಿನ್ಯೂಸ್ ಮಾನಿಟರಿಂಗ್, ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತೀವಿ ನಾವು. ಸೊ ಇದು ಈ ಪ್ರಯಾಣವೂ ಸುಗಮವಾಗಬೇಕು. ಪ್ರೆಗ್ನೆನ್ಸಿ ಪ್ರಯಾಣ ಹೇಗೆ 9 ತಿಂಗಳ ತನಕ ಸುಗಮವಾಗಿ ಬಂತು, ಡೆಲಿವರಿಗೆ ಅಡ್ಮಿಟ್ ಆದಾಗಿನಿಂದ ಮಗು ಕೈಗೆ ಬರುವ ತನಕ ಆ ಪ್ರಯಾಣವೂ ಸುಗಮವಾಗಿದ್ದು, ಈಗ ನಾನು ಹೇಳಿದ ಯಾವುದೇ ಪಾಯಿಂಟಿನಲ್ಲಿಯೂ ಅಡಚಣೆ ಬರದೇ ಹೋದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಎಕ್ಸಾಂಪಲ್, ಎಷ್ಟೇ ಪೇನ್ ಬಂದ್ರು ಮಗು ತಲೆ ಕೆಳಗೆ ಬರಲೇ ಇಲ್ಲ, ಮಗು ಒಳಗಡೆ ಮೋಷನ್ ಮಾಡ್ಕೊಂತು, ಮಗು ಹಾರ್ಟ್ ಬಿಟ್ಟು ತೀರಾ ಡೌನ್ ಆಯ್ತು, ನಮ್ಗೆ
ಅದು 120 140 ರೇಂಜಲ್ಲಿ ಇರಬೇಕು. 80 ಹಾರ್ಟ್ ಬೀಟ್ ನಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ ಮಗು ಹಾರ್ಟ್ ಬೀಟ್ ಡೌನ್ ಆಗೋದು ಆ ಟೈಮ್ನಲ್ಲಿ, ಅಥವಾ ಮಗು ತುಂಬಾ 2-3 ಅಂಬಲಿಕಲ್ ಕಾರ್ಡ್ ಸುತ್ತ ಹಾಕೊಂಡಿರೋದು, ಮಗುಗೆ ಆಕ್ಸಿಜನ್ ಸಪ್ಲೈ ಆಗದೆ ಇರೋದು, ಅಥವಾ ನೋವೇ ಬರದೇ ಇರೋದು, ನೀರು ಪೂರ್ತಿ ಹೋಗ್ಬಿಟ್ಟಿರೋದು, ಇದೆಲ್ಲ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ವಿಷಯಗಳಲ್ಲ. ಇದು ಆಕೆ ಡೆಲಿವರಿ ನೋವು ಅಂತ ಅಥವಾ ಡೆಲಿವರಿಗೆ ಅಂತ ಅಡ್ಮಿಟ್ ಆದ ಮೇಲೆ ಬರುವಂತ ವಿಷಯಗಳು. ಸಪರೇಟ್ ಆಗಿ ನಾವು ತಗೋಬಹುದು. ಈ ಎಲ್ಲ ಅಂಶಗಳು ನಾರ್ಮಲ್ ಇತ್ತು ಅಂತಂದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ನಾರ್ಮಲ್ ಡೆಲಿವರಿ ಅಂತಂದ್ರೆ ನೀನು ಹಿಂತಿರುಗಿ ನೋಡಿ ಎಲ್ಲ ನಾರ್ಮಲ್ ಇದ್ದು ನಿನಗೆ ಡೆಲಿವರಿ ಆಗಿ ಮಗು ಕೈಗೆ ಬಂದ್ರೆ ಆಗ ನಾರ್ಮಲ್. ಅಡ್ಮಿಟ್ ಆದಾಗ್ಲೇ ನಿನಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಪ್ರೆಗ್ನೆನ್ಸಿಯಲ್ಲೇ ನಿನಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಒಂದು ಗರ್ಭಿಣಿ ತನ್ನ ಗರ್ಭಧಾರಣೆ ಆಗಿದೆ ಅನ್ಕೊಂಡು ವೈದ್ಯರ ಹತ್ರ ಬಂದಾಗ ಆ ವೈದ್ಯರು ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಾ ಮೇಡಮ್ ನೀವು ವೈದ್ಯರಾಗಿ? ಫಸ್ಟ್ ನಾವು ಅವ್ರ ಹತ್ರ ಹಿಸ್ಟ್ರಿ ಕೇಳ್ತೀವಿ. ಅಂದ್ರೆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಿರೋದು, ನಿಮ್ ಮುಂಚೆ ಏನಾದ್ರು ಪ್ರಾಬ್ಲಮ್ ಇತ್ತಾ, ಆಲ್ರೆಡಿ ಮೆಡಿಸಿನ್ಸ್ ತಗೊಳ್ತಿದ್ರ, ಶುಗರು BP ಥೈರಾಯ್ಡ್ ಎಲ್ಲ ಹೇಳಿದಂಗೆ ಅದು ಹಿಸ್ಟ್ರಿ ಕೇಳ್ತೀವಿ. ನೆಕ್ಸ್ಟ್ ಪೀರಿಯಡ್ಸ್ ಆಗಿರೋದು ಯಾವ್ದು, ಎಷ್ಟು ದಿವಸ ಮುಂದಕ್ಕೆ ಹೋಗಿದೆ, ಯೂರಿನ್ ಟೆಸ್ಟ್ ಪಾಸಿಟಿವ್ ಇದೆಯಾ, ಕೆಲವು ಸತಿ ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಈ IVF ಟೆಸ್ಟ್ ಟ್ಯೂಬ್ ಇಂದ ಆದಾಗ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸೊ ಈ ತರ ಪ್ರೆಗ್ನೆನ್ಸಿಯನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಎರಡನೇದು. ಮೂರನೇದು ನಾವು ಆಕೆಯನ್ನು ಪರೀಕ್ಷೆ ಮಾಡ್ತೀವಿ. ಅನೀಮಿಕ್ ಇದ್ದಾಳ, ಬೇರೆ ಏನಾದ್ರು ತೊಂದರೆ ಇದೆಯಾ, BP ನಾರ್ಮಲ್ ಇದೆಯಾ, ಅಂಡರ್ ವೇಟ್ ಇದ್ದಾರಾ, ಓವರ್ ವೇಟ್ ಇದ್ದಾರಾ, ಕಾಲೂತ ತುಂಬಾ ಆಲ್ರೆಡಿ ಜಾಸ್ತಿ ಇದೆಯಾ, ಶುಗರ್ ಎಷ್ಟಿದೆ, ಈ ತರ ಚೆಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒಂದು ಸ್ಕ್ಯಾನಿಂಗ್ ಒಂದು ಡೇಟ್ ಕೊಡ್ತೀವಿ. ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಕನ್ಫರ್ಮ್ ಆದ ಕ್ಷಣ ನಾವು ಸ್ಕ್ಯಾನ್ ಮಾಡಕ್ ಹೋಗೋದಿಲ್ಲ, ಅದಕ್ಕೂ ಒಂದು ಟೈಮ್ ಬೇಕು. ಅಂದ್ರೆ ನಮ್ಗೆ ಸ್ಕ್ಯಾನಿಂಗ್ ಮಾಡಿದಾಗ ನಮ್ಗೆ ಸ್ಕ್ಯಾನಿಂಗ್ ಮೆಷಿನ್ ನಲ್ಲಿ ಆ ಮಗು ಕಾಣಬೇಕು, ಕಾಣುವಷ್ಟು ಸಮಯ ಕಾಲಾವಕಾಶ ನಾವು ಕೊಡ್ಬೇಕು. ಈಗ ನೀವು ಮರದಲ್ಲಿ ಒಂದು ಗಿಡದಲ್ಲಿ ಒಂದು ಮೊಗ್ಗು ಬಂತು ಅಂದ್ರೆ ಆ ಮೊಗ್ಗಿನ ರೂಪ ತಾಳಕ್ಕೂ ಒಂದು 4 ದಿವಸ 6 ದಿವಸ ಬೇಕು. ಹಿಂಗ್ ಸಣ್ಣ ಚಿಗುರು ಬರ್ತಿದ್ದಂಗೆ ಅದ್ ಮೊಗ್ಗು ಇದು ಹಿಂಗ ಆಗ್ಬಿಡುತ್ತೆ ಅಂತ ಹೇಳಕ್ ಬರಲ್ಲ. ಅದೇ ತರ ಆಕೆಯ ಗರ್ಭದೊಳಗಡೆ ಇರೋ ಮಗುವಿನ ವಿವರವನ್ನು ನಾವು ತಿಳ್ಕೊಳ್ಬೇಕಂದ್ರೆ ಅದಕ್ಕೂ 1-2 ವಾರಗಳು ಬೇಕಾಗತ್ತೆ. ನಮಗೆ 2 ತಿಂಗಳ ಹತ್ರಕ್ಕೆ ಬಂದಾಗ ನಾವು ಸ್ಕ್ಯಾನಿಂಗ್ ಮಾಡ್ಕೊಳ್ತೀವಿ. ಸ್ಕ್ಯಾನಿಂಗ್ ನಲ್ಲಿ ಆ ಗರ್ಭ ಚೀಲದೊಳಗಡೆ ಇನ್ನೊಂದು ನೀರಿನ ಚೀಲ ಇರುತ್ತೆ, ಆ ಚೀಲದೊಳಗೆ ಮಗು ಬರಬೇಕು, ಮಗು ಒಳಗಡೆ ಹಾರ್ಟ್ ಬೀಟ್ ಬರಬೇಕು. ಇದನ್ನೆಲ್ಲ ನಾವೇ ಸ್ಕ್ಯಾನ್ ಮಾಡಿ ಕನ್ಫರ್ಮ್ ಮಾಡಿ ರಿಪೋರ್ಟ್ ಕೊಟ್ಟು ಆಕೆ ಹತ್ರ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೀವಿ. ಸೊ ಇದೆಲ್ಲ ಪರೀಕ್ಷೆಗಳು ಮಾಡ್ಕೊಳ್ಳೋದಲ್ಲದೆ ಶುಗರ್ ಚೆಕಪ್, BP ಚೆಕಪ್, ಬೇರೆ ಏಜ್ ಆಗಿರೋರು ಕೆಲವರು 30 ಮೇಲೆ ಪ್ರೆಗ್ನೆನ್ಸಿ ಆಗೋದು ಈಗೇನು ಅತಿ ಅಸಾಮಾನ್ಯವಲ್ಲ, ಇದು ಸಾಧಾರಣವಾದ ದಿನನಿತ್ಯ ಕಾಣುವಂತಹ ಸನ್ನಿವೇಶ. ಅಂತಹ ಸಂದರ್ಭಗಳಿದ್ರೆ ಅಂದ್ರೆ ಏಜ್ 30 ದಾಟಿದ ಹೆಣ್ಣು ಮಕ್ಕಳು ಬಂದ್ರೆ ಕೆಲವು ವಿಶೇಷ ರಕ್ತ ಪರೀಕ್ಷೆಗಳು ಮಾಡ್ಕೊಳ್ತೀವಿ. ಯಾಕೆಂದ್ರೆ ಈ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಂತ ಏನು ಆಗುತ್ತೆ ಆ ಮಗುವಲ್ಲಿ, ಅದು ಇಂಥವರಲ್ಲಿ ಬೇರೆಯವರಿಗಿಂತ ಕಿರಿ ವಯಸ್ಸಿನಲ್ಲಿ ಗರ್ಭಿಣಿ ಆದವರಿಗಿಂತ ಇಂಥವರಲ್ಲಿ ಆ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಾಬ್ಲಮ್ ಇರುವಂತಹ ಪ್ರೆಗ್ನೆನ್ಸಿಗಳು, ಮಗು ಅಬ್ನಾರ್ಮ್ಯಾಲಿಟಿ ಬರುವಂಥದ್ದು, ನ್ಯೂನ್ಯತೆ ಇರುವಂಥದ್ದು. ಸೊ ಇದೆಲ್ಲ ಪರೀಕ್ಷೆಗಳನ್ನು ಮಾಡಿ ಪ್ರೆಗ್ನೆನ್ಸಿ ನಾರ್ಮಲ್ ಇದೆ ಅನ್ನೋದು ಆ ಸ್ಟೇಜ್ನಲ್ಲದೆ ಇನ್ನು ಮುಂದೆನೂ ನಾರ್ಮಲ್ ಆಗಿ ಕಂಟಿನ್ಯೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಲಹೆಗಳು ಕೊಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ, ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡ್ಕೊಳ್ತೀವಿ. ಈ ಒಂದು BP ಶುಗರು ಎಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ನಾರ್ಮಲ್ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಮೇಡಮ್? ಅದೇನಾದ್ರೂ ತಿಂಗಳ ಕಳಿತಾ 2ನೇ ತಿಂಗಳು 3ನೇ ತಿಂಗಳು ಹೀಗೆ ಏನಾದ್ರೂ ಅದ್ರ ಬದಲಾವಣೆ ಆಗ್ತಾ ಹೋಗುತ್ತಾ, ಅಥವಾ ಅದು ನಾರ್ಮಲ್ ಸ್ಟೇಜ್ ಈ ಲೆವೆಲ್ ಅಲ್ಲೇ ಇರಬೇಕು ಅಂತ? BP ಅನ್ನೋದಾಗ್ಲಿ ಶುಗರ್ ಅನ್ನೋದಾಗ್ಲಿ ಪ್ರೆಗ್ನೆನ್ಸಿ ಅಂತಲ್ಲ, ಎನಿ ಸ್ಟೇಜ್. ಈಗ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದ ಹಾಗೆ ಕೂತ್ಕೊಳ್ಳುವಾಗ ನಂದು BP ಕಡಿಮೆ ಇರ್ಬೋದು, ಸ್ವಲ್ಪ ಹೊತ್ತಲ್ಲಿ ಜಾಸ್ತಿ ಆಗಿರ್ಬೋದು, ಮತ್ತೆ ಕಡಿಮೆ ಆಗ್ಬೋದು. ಆ ವೇರಿಯೇಷನ್ಸ್ ಅಂತ ಏನ್ ಹೇಳ್ತೀವಿ ಅದು ನಡೀತಾ ಇರುತ್ತೆ ಬಾಡಿನಲ್ಲಿ, ಎಲ್ಲಾ ಮನುಷ್ಯರಿಗೂ ನಡೆಯುತ್ತೆ. ಬೆಳಗ್ಗೆ ಹೊತ್ತಿನಲ್ಲಿ ಕಡಿಮೆ, ಮುಂಜಾವಿನಲ್ಲಿ, ಮಧ್ಯಾಹ್ನ ಜಾಸ್ತಿ, ವರ್ಕ್ ಟೈಮ್ ನಲ್ಲಿ ಸ್ವಲ್ಪ ಜಾಸ್ತಿ, ನಡೆದಾಗೆಲ್ಲ ಸ್ವಲ್ಪ ಜಾಸ್ತಿ. ಇದು ವೇರಿಯೇಷನ್ಸ್ ಆರ್ ನಾರ್ಮಲ್. ನಮಗೆ ಆ ವೇರಿಯೇಷನ್ ಬೇಕಾಗಿಲ್ಲ. ಅಂದ್ರೆ ಈಗ 70 ಇರೋದು BP 80 ಆಯ್ತು ಡಯಾಸ್ಟಾಲಿಕ್, ದಟ್ ಈಸ್ ನಾರ್ಮಲ್. ನಮ್ಗೆ ಆ ರೇಂಜ್ ಅಲ್ಲಿ ಇರಬೇಕು BP. ನಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಹಂತದಲ್ಲಿ 140/90ಕ್ಕಿಂತ ಜಾಸ್ತಿ ಹೋದ್ರೆ ನಮ್ಗೆ ಓಕೆ BP ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಅರಿವು ಮೂಡುತ್ತೆ. ಶುಗರಿಗಂತಾನೆ ಪರ್ಟಿಕ್ಯುಲರ್ ಆಗಿ ಟೆಸ್ಟ್ಗಳಿರುತ್ತೆ. ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಅನ್ನ ಆಕೆಗೆ ಕುಡಿಸಿ ಶುಗರ್ ಚೆಕ್ ಮಾಡ್ತೀವಿ. ನೀವು ಕೇಳ್ಬೋದು, ಗ್ಲೂಕೋಸ್ ಕುಡಿದ್ರೆ ಶುಗರ್ ಜಾಸ್ತಿ ಆಗೇ ಆಗುತ್ತಲ್ವಾ, ಏನ್ ಚೆಕ್ ಮಾಡ್ತೀರಾ ನೀವು ಅಂತ ನೀವು ಕೇಳ್ತೀರಾ. ಹಾಗಲ್ಲ, ಅದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತಂದ್ರೆ ಗ್ಲೂಕೋಸ್ ಕೊಟ್ಟರು ದೇಹ ಅದನ್ನು ಕರಗಿಸ್ಕೊಳ್ಬೇಕು. ಗ್ಲೂಕೋಸ್ ಕೊಟ್ಟ ತಕ್ಷಣ ಶುಗರ್ ಜಾಸ್ತಿ ಆಗಬಾರ್ದು. ಸೊ ಅದಕ್ಕೆಲ್ಲ ಬೇರೆ ತರ ಟೆಸ್ಟ್ಗಳಿರುತ್ತೆ. ಆ ತರ ಟೆಸ್ಟ್ ಮಾಡಿದಾಗ ಅದು 140 ದಾಟಿರಬಾರ್ದು ಶುಗರಿನ ಅಂಶ. ಸೊ ಹೀಗೆ ನಾವು ಪ್ರತಿ ಹಂತದಲ್ಲಿ ಪ್ರೆಗ್ನೆನ್ಸಿನ ನಾವು 3 ಹಂತದಲ್ಲಿ ಕನ್ಸಿಡರ್ ಮಾಡ್ತೀವಿ. ಒಂಥರ ಸಮಗ್ರವಾಗಿ ಹೇಳಬೇಕು ಅಂತಂದ್ರೆ ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್,
ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್ ಅಂದ್ರೆ 9 ತಿಂಗಳನ್ನ ನೀವು ಆಡು ಭಾಷೆಯಲ್ಲಿ ಹೇಳ್ತೀರಾ ಅಂದ್ರೆ 3 ತಿಂಗಳು. ಪ್ರತಿ ಟ್ರೈಮೆಸ್ಟರ್ ಅಲ್ಲೂ ಕೂಡ ನಾವು ಇದೆಲ್ಲವನ್ನು ಪ್ರತಿ ವಿಸಿಟ್ ಅಲ್ಲೂ BP ಅನ್ನೆಲ್ಲ ನಾವು ಚೆಕ್ ಮಾಡ್ಕೊಳ್ತೀವಿ. ಶುಗರ್ ಅನ್ನು ಕೂಡ ಪದೇ ಪದೇ ಚೆಕ್ ಮಾಡ್ಕೊಂತೀವಿ. ಎಷ್ಟೋ ಜನಕ್ಕೆ ಬಿಗಿನಿಂಗ್ ಅಲ್ಲಿ ಇರಲ್ಲ, 26 ವಾರ 28 ವಾರ ಅಂದ್ರೆ 7 ಮಂತ್ಸ್ ದಾಟಿದ ಮೇಲೆ ನಾವು ವಾರ ಲೆಕ್ಕದಲ್ಲಿ ಮಾತಾಡೋದು. 40 ವಾರ = ಟರ್ಮ್ ಪ್ರೆಗ್ನೆನ್ಸಿ. ಸೊ ಹಾಗೆ 28 ವಾರ ಕಳೆದ ಮೇಲೆ ಶುಗರ್ ಬರೋದು, 26 ವಾರ ಕಳೆದ ಮೇಲೆ. ಸೊ ನಮ್ಗೆ ಅದು ಕಾಕ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ, ಶುಗರ್ ಇದೆಯಾ BP ಇದೆಯಾ. ಯಾಕಂದ್ರೆ ಅದೇನು ಕಣ್ಣಿಗೆ ಹಡೆ ಪಟ್ಟಿ ಹಾಕೊಂಡು ಶುಗರ್ BP ಇದೆ ಅಂತ ಯಾರು ಓಡಾಡ್ತಾ ಇರಲ್ಲ. ನಾವು ಅವ್ರ ಚೆಕಪ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ, ಹುಡುಕಿ ತೆಗಿಬೇಕಾಗತ್ತೆ ಈ ಅಂಶಗಳನ್ನ. ಯಾಕಂದ್ರೆ ಶುಗರ್ ಇದ್ರೇನೆ ಪ್ರಾಬ್ಲಮ್ಸ್ಗಳೇ ಬೇರೆ, ಟ್ರೀಟ್ಮೆಂಟೇ ಬೇರೆ, ಅದಕ್ಕೆ ಸ್ಕ್ಯಾನ್ಗಳೇ ಬೇರೆ, BP ಇದ್ರೆ ಬೇರೆ, ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ಸೇ ಬೇರೆ, ಎಲ್ಲ ಹಾದಿನೇ ಬೇರೆ ಆಗ್ಬಿಡತ್ತೆ. ಹೌದು. ಹಾಗೆ ಸ್ಕ್ಯಾನಿಂಗ್ ಮೇಡಮ್, ಸ್ಕ್ಯಾನಿಂಗ್ನು ಈಗ ಟ್ರೈಮೆಸ್ಟರ್ ಅಂತ ಏನು ಹೇಳಿದ್ರಿ ಹಾಗೆ 3 ತಿಂಗಳಿಗೊಮ್ಮೆನೆ ಮಾಡ್ತೀರಾ ಅಥವಾ ಇಂಥ ಒಂದು ತಿಂಗಳಲ್ಲೇನೆ ಆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಏನಾದರೂ ಇದೆಯಾ, ಅಥವಾ ಸ್ಕ್ಯಾನಿಂಗ್ ಮಾಡೋದ್ರ ಉದ್ದೇಶ ಏನು, ಅದರಿಂದ ಆಗೋ ಉಪಯೋಗಗಳೇನು ಮೇಡಮ್? ಕೆಲವರು ಗರ್ಭದಲ್ಲಿರೋ ಅಂತ ಮಗುವಿನ ಲಿಂಗ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲೂ ಕೂಡ ಇರ್ತಾರೆ. ಈ ಸ್ಕ್ಯಾನಿಂಗ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಲಿಂಗ ಪತ್ತೆ ಮಾಡುವಂಥದ್ದು ಅತ್ಯಂತ ಶಿಕ್ಷಾರ್ಹ ಅಪರಾಧ. ಹೌದು. ನಾವು ಯಾರು ಅದನ್ನು ಮಾಡಬಾರದು, ಪೇಷಂಟ್ಗಳು ಕೂಡ ನಮಗೆ ಸಹಕರಿಸಬೇಕು, ಕೇಳಬಾರದು. ಯಾಕೆಂದ್ರೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಒಂದೇ. ಮಗು ಅಂತ ನಮ್ಮದು ಅಷ್ಟೇ ಹೊರತು ಅದನ್ನ ಗಂಡು ಹೆಣ್ಣು ಅನ್ನೋ ಲಿಂಗ ಭೇದವಿಲ್ಲ. ಇದು ಫಸ್ಟ್ ವಿಚಾರ, ವೆರಿ ವೆರಿ ಕ್ಲಿಯರ್ ಆಯ್ತಾ. ಇದು ಫಸ್ಟ್. ಸ್ಕ್ಯಾನಿಂಗ್ ಮಾಡೋ ಉದ್ದೇಶ ಮಗುವಿನ ಲಿಂಗ ಪತ್ತೆ ಹಚ್ಚಲಿಕ್ಕೆ ಅಲ್ವೇ ಅಲ್ಲ. ನಾವು ಮಾಡೋದು ಸ್ಕ್ಯಾನಿಂಗ್ ಯೂಶ್ವಲಿ ಎಲ್ಲ ನಾರ್ಮಲ್ ಆಗಿದ್ದು ಪ್ರೆಗ್ನೆನ್ಸಿಯ 9 ತಿಂಗಳ ಸುದೀರ್ಘ ಪ್ರಯಾಣ, 9 ತಿಂಗಳನ್ನು ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಯೂಶ್ವಲಿ 4 ಸ್ಕ್ಯಾನ್ ಮಾಡ್ಕೊಳ್ತೀವಿ. ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಕ್ಯಾನಿಂಗ್ ಮಾಡಿದಾಕ್ಷಣ ಮಗುವಿಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಇಟ್ ಈಸ್ ನಾಟ್ ಲೈಕ್ ಎಕ್ಸ್ರೇ. ಎಕ್ಸ್ರೇ ಬೇರೆ, ಸ್ಕ್ಯಾನಿಂಗ್ ಬೇರೆ. ಎಕ್ಸ್ರೇನ ನಾವು ಮಾಡೋದೇ ಇಲ್ಲ ಪ್ರೆಗ್ನೆನ್ಸಿನಲ್ಲಿ. 99.9% ಜನಕ್ಕೆ ನಾವು ಎಕ್ಸ್ರೇ ಮಾಡೋದಿಲ್ಲ. ಬೇರೆ ಸ್ಕ್ಯಾನಿಂಗ್ ನಾವು 100 ಜನಕ್ಕೂ ಮಾಡ್ತೀವಿ. ಯಾಕಂದ್ರೆ ಎಕ್ಸ್ರೇನೇ ಬೇರೆ, ಸ್ಕ್ಯಾನಿಂಗೇ ಬೇರೆ. ಸ್ಕ್ಯಾನಿಂಗಿನಿಂದ 100% ತೊಂದರೆ ಆಗೋದಿಲ್ಲ. ಇದು ಈಗಿನ ವಿಚಾರ ಅಲ್ಲ, ದಶಕಗಳಿಂದ ಬಂದಿರುವಂತ ವಿಚಾರ. ಸ್ಕ್ಯಾನಿಂಗ್ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜೇ ಇರುತ್ತೆ. ಯಾಕಂದ್ರೆ ನಮಗೆ ಚೆಕಪ್ ಮಾಡಿದಾಗ ಪ್ರತಿಯೊಂದು ವಿಚಾರ ತಿಳಿಯೋದಿಲ್ಲ. ಎಕ್ಸಾಂಪಲ್, ಮಗುವಿನ ಹಾರ್ಟಿನೊಳಗಡೆ ಇರುವಂತಹ ರಂಧ್ರ, ಅಥವಾ ಕಿಡ್ನಿ ಡೆವಲಪ್ ಆಗಿಲ್ಲದೆ ಇರೋದು, ಬ್ರೈನಿನೊಳಗಡೆ ಆಗಿರುವಂತಹ ನ್ಯೂನ್ಯತೆ, ಇವೆಲ್ಲ ನಮಗೆ ಸ್ಕ್ಯಾನಿಂಗ್ ಇಂದಾನೇ ಗೊತ್ತಾಗೋದು. ಕೆಲವು ತೊಂದರೆಗಳು ನಿಧಾನಕ್ಕೆ ಬರ್ಬೋದು. ಸ್ಕ್ಯಾನಿಂಗ್ ಅಂದ್ರೆ 5ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ನಲ್ಲಿ ಇಲ್ಲದೆ ಇರಬಹುದು, 8ನೇ ತಿಂಗಳ ಸ್ಕ್ಯಾನಿಂಗ್ ನಲ್ಲಿ ಬರ್ಬೋದು. ಸೊ ಹೀಗಾಗಿ ನಾವು ಫಸ್ಟ್ ನಿಂದ ಅಂದ್ರೆ ಪ್ರೆಗ್ನೆಂಟ್ ಆದಾಗಿನಿಂದ ಡೆಲಿವರಿ ಆಗೋ ತನಕ ಯೂಶ್ವಲಿ 4 ಸ್ಕ್ಯಾನಿಂಗ್ ಮಾಡ್ಕೊಳ್ತೀವಿ. ಬಿಗಿನಿಂಗ್ ಅಲ್ಲಿ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಸ್ಕ್ಯಾನಿಂಗ್ ಅಂದ್ರೆ ಹಾರ್ಟ್ ಬೀಟ್ ಎಲ್ಲ ಬರೋದು, ಡೇಟಿಂಗ್ ಸ್ಕ್ಯಾನ್ ಅಂತೀವಿ. 2ನೇ ಸ್ಕ್ಯಾನ್ NT ಸ್ಕ್ಯಾನ್ ಅಂತ ಮಾಡ್ತೀವಿ. 3ನೇದು ಅನಾಮಲಿ ಸ್ಕ್ಯಾನ್ ಅಂತ 5ನೇ ತಿಂಗಳಲ್ಲಿ ಮಾಡ್ತೀವಿ. 8ನೇ ತಿಂಗಳ ಆಸುಪಾಸಿನಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ, ಈ ತರ 4 ಸ್ಕ್ಯಾನ್ಗಳು ಮಾಡ್ಕೊಳ್ತೀವಿ. ಇನ್ನು ಪ್ರಾಬ್ಲಮ್ ಇರೋರು, ಕೆಲವರು BP ಜಾಸ್ತಿ ಆಗಿರುತ್ತೆ, ಮಗು ಗ್ರೋತೇ ಆಗಿರೋದಿಲ್ಲ, ಮಗು ಸುತ್ತಮುತ್ತ ನೀರೇ ಇರಲ್ಲ, ಅಥವಾ ಡಯಾಬಿಟಿಕ್ ಬೇಬಿ ಇರುತ್ತೆ, ಅಮ್ಮನಿಗೆ ಶುಗರ್ ಅನ್ಕಂಟ್ರೋಲ್ಡ್ ಇರುತ್ತೆ. ಸೊ ಅಂಥವರಲ್ಲಿ, ಅಥವಾ ಟ್ವಿನ್ಸ್ ಮಕ್ಕಳಿದ್ದಾಗ ಆ ಥರ ಎಲ್ಲ ಇದ್ದ ಕೆಲವು ರಿಸ್ಕ್ ಇರುವಂತಹ ಪ್ರೆಗ್ನೆನ್ಸಿ, ಅಂದ್ರೆ ಎಲ್ಲ ಪ್ರೆಗ್ನೆನ್ಸಿನೂ ಅತ್ಯಮೂಲ್ಯ, ಅದರಲ್ಲೂ ಇನ್ನೂ ಒಂಥರ ರಿಸ್ಕ್ ಜಾಸ್ತಿ ಇರುವಂತಹ ಅತ್ಯಮೂಲ್ಯ ಪ್ರೆಗ್ನೆನ್ಸಿಗಳೇನಿರುತ್ತವೆ ಅಂತ ಸಂದರ್ಭದಲ್ಲಿ 1-2 ಸ್ಕ್ಯಾನಿಂಗ್ಗಳು ಜಾಸ್ತಿ ಬೇಕಾಗಬಹುದು. ಇನ್ನೂ ವಿವರವಾಗಿ ಮಗುವಿನ ಬಗ್ಗೆ ನಮಗೆ ತಿಳಿಯೋದಕ್ಕೋಸ್ಕರ ಕೆಲವು ಸತಿ ಡಾಪ್ಲರ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಹೋಗ್ತಿದೆ, 108 ಇದೆ ಅದರಲ್ಲಿ ಮಾಡ್ಕೊಳ್ಳುವಂಥದ್ದು. ಬಟ್ ಯೂಶ್ವಲಿ ಮಾಡುವಂಥದ್ದು 4 ಸ್ಕ್ಯಾನು. 1ನೇ ವಿಚಾರ, 2ನೇ ವಿಚಾರ, ಸ್ಕ್ಯಾನಿಂಗ್ ಇಂದ ನಿಮ್ಗೆ ಅಡ್ವಾಂಟೇಜ್ ಇದೆ ಹೊರತು ತೊಂದರೆ ಏನೂ ಇಲ್ಲ ನಿಮ್ಗೆ. ಮತ್ತೆ ಗರ್ಭಿಣಿಯರು ವೈದ್ಯರ ಹತ್ರ ಬಂದಾಗ ಹಲವಾರು ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರಿ. ಕೆಲವು ಕಡೆ ನಾನು ಕೇಳಿದಾಗೆ, ಹಳ್ಳಿಗಳ ಕಡೆ ಕೆಲವು ಜನಗಳು ಮಾತಾಡಿದ್ದನ್ನ ನಾನು ಕೇಳಿರೋ ಹಾಗೆ, ಜನನಾಂಗದೊಳಗಡೆ ಕೈ ಹಾಕ್ಬಿಟ್ಟು ವೈದ್ಯರು ಪರೀಕ್ಷೆ ಮಾಡಿದಾಗ ರಕ್ತಸ್ರಾವ ಆಗಿ ಮಗುಗೆ ತೊಂದರೆ ಆಗಿದ್ದುಂಟು, ಗರ್ಭಿಣಿಗೆ ತೊಂದರೆ ಆಗಿದ್ದುಂಟು. ಈ ರೀತಿ ಒಂದು ನಂಬಿಕೆ ಇದೆ ಹಳ್ಳಿ ಜನರಿಗೆ. ಫಸ್ಟ್ ಆಫ್ ಆಲ್ ಹಳ್ಳಿ ಜನರಾಗ್ಲಿ ಮತ್ತೊಬ್ಬರಾಗ್ಲಿ ನುರಿತ ವೈದ್ಯರ ಹತ್ರನೇ ಹೋಗ್ಬೇಕು. ಅವರು ದಾದಿಯರ ಹತ್ರ ಡೆಲಿವರಿ ಮಾಡಿಸ್ಕೊಳ್ಳೋದು, ಗ್ಲೌ ಹಾಕೊಳ್ಳದೆ, ಅದು ಸ್ಟೆರೈಲ್ ಆಗಿಲ್ದಿರೋವಂತಹ ಕೈಗಳು, ಅನ್ಸ್ಟೆರೈಲ್ ಗ್ಲೌಸ್ ಇಂದ ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಡೆಲಿವರಿ ಮಾಡಿಸ್ಕೊಳ್ಳೋದು ಅತ್ಯಂತ ದೊಡ್ಡ ತಪ್ಪು. 2ನೇದು, ಬ್ಲೀಡಿಂಗ್ ಜಾಸ್ತಿ ಆಗೋದಕ್ಕೂ ಏನಾದ್ರು ತೊಂದರೆ ಇದ್ರೆ ಅದು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಪ್ಲೆಸೆಂಟಾ ಅಂತೀವಿ, ಅದು ಕೆಳಗಡೆ ಇತ್ತು ಮಾಸು, ಅಂದ್ರೆ
ಪ್ಲಸೆಂಟಾ ಅನ್ನೋದು ಮಗುವಿಗೆ ಪೋಷಕಾಂಶವನ್ನು ನೀಡುವಂತಹ ಒಂದು ಅಂಗ, ಅದು ಕೆಳಗಡೆ ಇತ್ತು. ಅದು ನಾವು ನುರಿತ ವೈದ್ಯರ ಹತ್ರ ಬಂದರೆ ಏನಾಗುತ್ತೆ, ಅವ್ರು ಸ್ಕ್ಯಾನಿಂಗ್ ಮಾಡಿ ಪ್ಲಸೆಂಟಾ ಕೆಳಗಡೆ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾರೆ. ಸೊ ಅದನ್ನೆಲ್ಲ ಪ್ರೆಗ್ನೆನ್ಸಿಯಲ್ಲೇ ಅದು ಡಿಸೈಡ್ ಆಗಿ ಹೋಗ್ಬಿಡುತ್ತೆ. ಸೊ ಈ ಥರ ಸನ್ನಿವೇಶಗಳೆಲ್ಲ ಯೂಶ್ವಲಿ ಬರೋದೇ ಇಲ್ಲ. ಈ ನುರಿತ ವೈದ್ಯರ ಹತ್ರ ಹೋಗಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಲ್ಲ, ಎಲ್ಲೋ ಹಳ್ಳಿಗಾಡಿನಲ್ಲಿ ಡೆಲಿವರಿ ಮಾಡ್ಕೊಳ್ಳೋದು, ಯಾವುದಕ್ಕೂ ಪ್ರಿಪೇರ್ ಆಗಿಲ್ಲ, ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಪೇಷಂಟ್ಗಳು ತೊಂದರೆ ಅನುಭವಿಸ್ಲೇಬೇಕಾಗತ್ತೆ. ಹೌದು. ಮತ್ತೆ ಮೇಡಮ್, ನೀವು ಟ್ರೈಮೆಸ್ಟರ್ ಅಂತ ಏನು ಹೇಳಿದ್ರಿ, 3 ಹಂತದಲ್ಲಿ ನಾವು ಪರೀಕ್ಷೆಗಳನ್ನ ನಡೆಸ್ತಾ ಹೋಗ್ತೀವಿ ಅಂತ. ಆ 3 ಹಂತ ತಲುಪೋದಕ್ಕೂ ಮುಂಚೆನೆ ಕೆಲವರಿಗೆ 7 ತಿಂಗಳಿಗೆ ಹೆರಿಗೆ ಆಗುವಂತದ್ದು, 3ನೇ ಹಂತ ತಲುಪೋದ್ರೊಳಗಡೆ ಆಗ್ಬಿಡುತ್ತೆ. ಅದಕ್ಕೆ ಏನ್ ಕಾರಣ ಆಗಿರ್ಬೋದು ಮೇಡಮ್? ಅಗೇನ್ ದರ್ ಆರ್ ಲಾಟ್ ಮೆನಿ ರೀಸನ್ಸ್. ಅಂದ್ರೆ ಆಕೆಗೆ ಇನ್ಫೆಕ್ಷನ್ ಇದ್ದಿರ್ಬೋದು, ಯೂಟ್ರಸ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಯೂರಿನರಿ ಟ್ರ್ಯಾಕ್ಟ್ ಅಂದ್ರೆ ಮೂತ್ರ ಸೋಂಕಿರ್ಬೋದು, ಅದರಿಂದ ಕೂಡ ಬೇಗ ಅಬಾರ್ಷನ್ ಆಗುತ್ತೆ ಅಥವಾ ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ. ಮಗು ಅಬ್ನಾರ್ಮಲ್ ಇರ್ಬೋದು, ಮಗು ಸುತ್ತ ನೀರು ಜಾಸ್ತಿ ಇರಬಹುದು, ಅಥವಾ ಟ್ವಿನ್ಸ್ ಬೇಬಿ ಇರ್ಬೋದು. ಎಷ್ಟೊಂದ್ಸತಿ ಏನು ಕಾರಣನೇ ಇರೋದಿಲ್ಲ. ಸೊ ಹಾಗೆ ತುಂಬಾ ಕಾರಣಗಳಿದೆ ಅದರಲ್ಲಿ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ಇನ್ಫೆಕ್ಷನ್ ಇದ್ರೆ ಕೆಳಗಡೆ, ಅಥವಾ ಮುಂಚೆ ಆಲ್ರೆಡಿ ಪ್ರಿಟರ್ಮ್ ಲೇಬರ್ ಬೇಗ ಡೆಲಿವರಿ ಆಗಿದ್ರೆ, ಅಥವಾ ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದರ ಇನ್ಕಾಂಪಿಟೆನ್ಸ್ ಅದು ಲೂಸ್ ಇದ್ರೆ, ಅದಕ್ಕೆ ಪ್ರೆಗ್ನೆನ್ಸಿಯನ್ನು ಒಳಗಡೆ ತಡೆದಿಟ್ಟುಕೊಳ್ಳುವಂತ 9 ತಿಂಗಳವರೆಗೂ ಆ ಭಾರವನ್ನು ತಡೆದಿಟ್ಟುಕೊಳ್ಳುವಂತ ಶಕ್ತಿ ಇಲ್ಲದಷ್ಟು ವೀಕ್ನೆಸ್ ಇದ್ರೆ, ಸೊ ಈ ತರ ಎಲ್ಲ ಇದ್ರೆ ಬೇಗ ಡೆಲಿವರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಯೂಟ್ರಸ್ ಅಬ್ನಾರ್ಮಲ್ ಇದ್ರೆ, ಕೆಲವರಿಗೆ ಡೆವಲಪ್ಮೆಂಟಲ್ ಅಬ್ನಾರ್ಮಾಲಿಟಿ ಅಂತ ಹೇಳ್ತೀವಿ, ಅದು ಸರಿಯಾಗಿ ಬೆಳವಣಿಗೆನೇ ಆಗಿರಲ್ಲ. ಸೊ ಅಂತ ಸಂದರ್ಭದಲ್ಲೆಲ್ಲ ಬೇಗ ಡೆಲಿವರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ಆ ಮಗುಗೆ ಏನೆಲ್ಲ ಒಂದು ಪೋಷಕಾಂಶಗಳು ಸಿಗಬೇಕು, ಅಥವಾ ಜನನಕ್ಕೆ ಸಕಾಲ ಅಂತ ಏನ್ ಹೇಳ್ತೀವಿ, ಅದು ಇಲ್ಲದೆ ಇದ್ರೂ ಆ ಮಗು ಮುಂದೆ ಬೆಳವಣಿಗೆ ಹೊಂದುತ್ತಾ ಆಚೆ ಬಂದ್ಮೇಲೂ? ಅಂದ್ರೆ ಅದು ಎಷ್ಟು ವಾರದಲ್ಲಿ ಡೆಲಿವರಿ ಆಗಿದೆ, ಎಷ್ಟು ಪ್ರೀಟರ್ಮ್, ಹೌ ಪ್ರೀಟರ್ಮ್ ದ ಬೇಬೀಸ್ ಅಂತ. ಕೆಲವು ತುಂಬಾ ಪ್ರೀಟರ್ಮ್ ಆಗಿರ್ತವೆ, ವೆರಿ ಪ್ರೀಟರ್ಮ್ ಅಂದ್ರೆ 28 ವಾರದಲ್ಲೇನೆ ಡೆಲಿವರಿ ಆಗ್ಬಿಡೋದು. ಅಂತವೆಲ್ಲ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ದೃಷ್ಟಿ ಬರಲ್ಲ, ಕುರುಡಾಗಿರ್ತಾವ ಕೆಲವು ಮಕ್ಕಳು, ಅಥವಾ ಕರುಳಿನಲ್ಲಿ ಬ್ಲೀಡಿಂಗ್ ಆಗೋದು, ಬ್ರೈನ್ ಒಳಗಡೆ ಇಂಟ್ರಾವೆಂಟ್ರಿಕ್ಯುಲರ್ ಹೆಮರೇಜ್ ಅಂತ ಹೇಳ್ತೀವಿ, ಆ ತರ ಎಲ್ಲ ಶ್ವಾಸಕೋಶ ಡೆವಲಪ್ ಆಗಿಲ್ಲ, ಆತರ ಎಲ್ಲ ತುಂಬಾ ಪ್ರೀಟರ್ಮ್ ಆದ್ರೆ. ಈಗ ನೀವು ಮರದಲ್ಲಿ ಕಾಯಿ ಕೊಯ್ದ್ರೆ, ತುಂಬಾ ಕಾಯಿ ಕೊಯ್ದ್ರೆ ಹಣ್ಣು ಮಾಡಕ್ಕಾಗತ್ತಾ? ಸುಮಾರಾಗಿ ಒಂಥರ ಬಿಳಿ ಬಣ್ಣ, ಹಳದಿ ಬಣ್ಣ ಟಚ್ ಆಗ್ತಾ ಇದೆ ಅಂತ ನೀವು ಕೊಯ್ದ್ರೆ, ಆಮೇಲೆ ಅಕ್ಕಿ ಒಳಗಡೆ ಇಟ್ಟು ಏನೋ ಇಟ್ಟು ನೀವು ಡೆವಲಪ್ ಮಾಡ್ಬೋದು. ಹಾಗೆ ಈ ಮಗು ಹುಟ್ಟೋದು ಅಷ್ಟೇ, ತುಂಬಾ ಬೇಗ ಡೆಲಿವರಿ ಆಗ್ಬಿಟ್ರೆ, ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಅದನ್ನ ಡೆವಲಪ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಂತರ ಸ್ವಲ್ಪ 32 ವೀಕ್ಸ್ 34 ವೀಕ್ಸ್ ಈ ತರ ಆಯ್ತು ಅಂತಂದ್ರೆ, ಆಮೇಲೆ ವೈದ್ಯಕೀಯ ಸಹಾಯದಿಂದ ಈಗ ತುಂಬಾ ಪ್ರೀಟರ್ಮ್ ಬೇಬಿಗಳನ್ನು ತಗೊಳ್ತೀವಿ. ಲೈಕ್ 600 ಗ್ರಾಮ್ಸ್ 800 ಗ್ರಾಮ್ಸ್ ಬೇಬಿನೂ ಎಷ್ಟೋ ಸತಿ ಉಳಿಸ್ತೀವಿ ನಾವು. ಅಂದ್ರೆ ವೈದ್ಯಕೀಯ ಸೌಲಭ್ಯಗಳು ಮುಂದುವರೆದ ಹಾಗೆ, ಆವಿಷ್ಕಾರಗಳು ಜಾಸ್ತಿ ಆದ ಹಾಗೆ ಪೇಷಂಟಿನ ನೆರವಿಗೂ ಅದು ಸಹ ನೆರವಾಗುತ್ತೆ. ಅಂತಹ ತುಂಬಾ ಪ್ರೀಟರ್ಮ್ ಮಕ್ಕಳನ್ನ, ಅರ್ಲಿ ಪ್ರೀಟರ್ಮ್ ಮಕ್ಕಳನ್ನು ಕೂಡ ಬದುಕಿಸ್ತೀವಿ. ಒಳ್ಳೆ ಉತ್ತಮವಾದ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಮೇಡಮ್. ಈ ಗರ್ಭಿಣಿಯರು ಹೇಗೆಲ್ಲ ಇರಬೇಕು ಅನ್ನೋ ಒಂದು ಮಾಹಿತಿ, ನಿಜಕ್ಕೂ ಅವಶ್ಯಕವಾದಂತಹ ಒಂದು ಮಾಹಿತಿನ ತಿಳಿಸ್ಕೊಟ್ರಿ. ಕೊನೆಯದಾಗಿ ಈ ಗರ್ಭಿಣಿ ಸ್ತ್ರೀಯರೇನಾದರೂ ಹಳ್ಳಿ ಕಡೆ ಇದ್ರೆ ಅಥವಾ ನಗರ ಪ್ರದೇಶದಲ್ಲಿದ್ರೆ, ಅವರೆಲ್ರಿಗೂ, ಗರ್ಭಿಣಿಯರಿಗೆ ಅಂತಾನೆ ವಿಶೇಷವಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? 2 ವಿಚಾರ ಹೇಳಲು ಇಷ್ಟಪಡ್ತೀನಿ. ಒಂದು, ನೀವು ಸೌಲಭ್ಯ ಇರೋ ಕಡೆನೆ ಚೆಕಪ್ಪಿಗೆ, ಡೆಲಿವರಿಗೆ ಹೋಗ್ಬೇಕು. ಪ್ರೆಗ್ನೆನ್ಸಿ ಚೆಕಪ್ ಆ್ಯಂಡ್ ಡೆಲಿವರಿ. ಅಮ್ಮನ ಮನೆ ಅನ್ನೋ ವ್ಯಾಮೋಹದಿಂದ ಹಳ್ಳಿಗಾಡಿನಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳೋದಲ್ಲ. ಹೆರಿಗೆ ನೋವು ಬಂದ್ಮೇಲೆ ಆಸ್ಪತ್ರೆಗೆ ಸೇರ್ಲಿಕ್ಕೆ 3 ಅವರ್ ಆಗುತ್ತೆ, 4 ಅವರ್ ಆಗುತ್ತೆ. ದಾರಿನಲ್ಲಿ ಹಳ್ಳ ಕೊಳ್ಳ ದಾಟಿ ಹೋಗ್ಬೇಕು, ಮಳೆ ಬಂತು, ಸೇತುವೆ ಬಿದ್ದೋಯ್ತು ಅಂತ ಜಾಗಕ್ಕೆ ನೀವು ಹೋಗೋ ಹಾಗಿಲ್ಲ. ವೈದ್ಯಕೀಯ ಸೌಲಭ್ಯ, ಯಾಕಂದ್ರೆ ಇದು ಎನಿ ಟೈಮ್ ಎಮರ್ಜೆನ್ಸಿ ಕ್ರಿಯೇಟ್ ಆಗ್ಬೋದು, ಅಂತಹ ಜಾಗದಲ್ಲಿ ನೀವು ಡೆಲಿವರಿಗೆ ಹೋಗಬೇಕಾಗತ್ತೆ. ಪ್ರೆಗ್ನೆನ್ಸಿನಲ್ಲಿ ನೀವು ಅಥವಾ ಡೆಲಿವರಿಗೆ ಆಗಲಿ, ನಿಮ್ಗೆ ಯಾರ ಡಾಕ್ಟ್ರ್ ಮೇಲೆ ನಂಬಿಕೆ ಇದೆ ಆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅವರ ಸಲಹೆಗಳನ್ನು ನೀವು ಕೇಳಿ. 2ನೇ ವಿಚಾರ. 3ನೇ ವಿಚಾರ, ಪ್ರೆಗ್ನೆನ್ಸಿ ಅನ್ನೋದು ಆಗಲೇ ಹೇಳಿದ ಹಾಗೆ ಅಬ್ನಾರ್ಮಲ್ ವಿಚಾರ ಅಲ್ಲ, ಅದನ್ನು ವೈಭವೀಕರಿಸಬೇಡಿ. ಪ್ರೆಗ್ನೆನ್ಸಿ ಅಂದಾಕ್ಷಣ ಮಲಿಗೆ ಇರೋದು, ತುಂಬ ಬೇರೆಯವರಿಂದ ಸಹಾಯ ಪಡೆಯೋದು, ತುಂಬ ತೊಂದರೆಯನ್ನು ತೋರಿಸ್ಕೊಳ್ಳೋದು, 9 ತಿಂಗಳಲ್ಲಿ ಸುಮಾರು ಸತಿ ನೋವು ಅಂತ ಚೆಕಪ್ಗೆ ಹೋಗೋದು, ಅದರಿಂದ ಏನಾಗುತ್ತೆ, ಅನಾವಶ್ಯಕ ತಪಾಸಣೆಗಳು, ಅನಾವಶ್ಯಕ
ಸ್ಕ್ಯಾನ್ಗಳು, ಅನಾವಶ್ಯಕ ಮೆಡಿಸಿನ್ಗಳು ನಿಮಗೆ ಜಾಸ್ತಿ ಆಗುತ್ತೆ, ಮಗುವಿಗೆ ತೊಂದರೆ ನೀವೇ ಮಾಡ್ಕೊಳ್ತೀರಾ. ಎಷ್ಟೊಂದು ವಿಚಾರಗಳು ನಾರ್ಮಲ್ಲೇ ಆಗಿರ್ತವೆ, ಅದನ್ನು ನೀವು ವೈಭವೀಕರಿಸಕ್ಕೆ ಹೋಗಬೇಡಿ. ಎಲ್ಲರೂ ಇದ್ದ ಹಾಗೆ ಇದ್ದರೆ ಪ್ರೆಗ್ನೆನ್ಸಿನಲ್ಲಿ ಏನೂ ತೊಂದರೆ ಆಗಲ್ಲ. ಜೊತೆಗೆ ನೀವು ಡಾಕ್ಟರ್ ಹತ್ರ ರೆಗ್ಯುಲರ್ ಚೆಕಪ್ ಹೋದಾಗ ತೊಂದರೆ ಇದ್ದರೆ ಅವರೇ ಹೇಳ್ತಾರೆ ನಿಮಗೆ, ನೀನು ಬೇರೆಯವ್ರ ಥರ ತಿಂಗಳಿಗೊಮ್ಮೆ ಬರೋದಲ್ಲ, ನಿನಗೆ ಬಿ ಪಿ ಜಾಸ್ತಿ ಇದೆ, ಬಿ ಪಿ ಕಂಟ್ರೋಲ್ ಆಗೋ ಹಾಗೆ ಮಾತ್ರೆ ಹಾಕಿದ್ದೀನಿ, ಶುಗರ್ ಕಂಟ್ರೋಲ್ ಆಗೋ ಹಾಗೆ ನಾನು ಇನ್ಸುಲಿನ್ನೋ ಮಾತ್ರೆ ಹಾಕಿದ್ದೀನಿ, ನೀನು ಬೇಗ ಬರಬೇಕಾಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಇಷ್ಟು ವಾರಕ್ಕೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ, ನಿನಗೆ ಬೇರೆಯವ್ರಿಗಿಂತ ಜಾಸ್ತಿ ಸ್ಕ್ಯಾನಿಂಗ್ ಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ಹೇಳ್ತಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ನೀವು ನಡೆದ್ರೆ ನಿಮಗೆ ತೊಂದರೆ ಏನೂ ಆಗೋದಿಲ್ಲ. ಪ್ರೆಗ್ನೆನ್ಸಿ ಅಂದಾಕ್ಷಣ ಎಲ್ಲರೂ ಕೈ ಹಿಡ್ಕೊಂಬರೋದು ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ನೀನು ನಡ್ಕೊಂಡು ಬಾ, ಎಲ್ಲವನ್ನೂ ನೀನು ಬೇರೆಯವರ ತುಂಬಾ ಸಹಾಯ ಪಡೆಯುವಂತ, ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದಾಗಿರು ಅನ್ನೋ ತರ ಇದ್ರೆ ಏನೂ ಆಗೋದಿಲ್ಲ. ಒಳ್ಳೆಯ ಅತ್ಯುತ್ತಮ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮೇಡಮ್. ಡಾಕ್ಟರ್ ಅಂದರೆ ಒಂದು ಜೀವನ ಉಳಿಸೋ ಅಂತ ದೇವರಿದ್ದ ಹಾಗೆ, ಅಂಥದ್ರಲ್ಲಿ ನಮ್ಮ ಇವತ್ತಿನ ಚರ್ಚಾ ವಿಷಯ 2 ಜೀವಗಳನ್ನು ಉಳಿಸೋ ಅಂಥದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅತ್ಯುತ್ತಮವಾದ ಮಾಹಿತಿಯನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಅತ್ಯುತ್ತಮವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್. ನನಗೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಜೀವನ ಉಳಿಸೋವಂಥದ್ದು ವೈದ್ಯರ ವೃತ್ತಿ. ಅಂಥದ್ರಲ್ಲಿ 2 ಜೀವಗಳನ್ನು ಉಳಿಸೋವಂಥದ್ದು, ಗರ್ಭಿಣಿ ಮತ್ತು ಗರ್ಭಿಣಿಯ ಗರ್ಭದಲ್ಲಿರುವಂಥ ಶಿಶು, ಆ 2 ಜೀವಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವು ಏನೆಲ್ಲ ಮುಂಜಾಗ್ರತೆ ವಹಿಸಬೇಕು, ನಾವು ಏನೆಲ್ಲ ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಶ್ರೀಮತಿ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಈ ಒಂದು ಕಾರ್ಯಕ್ರಮ ಅನುಕೂಲಕರವಾಗಿದೆ, ಹಾಗೆ ಹೆಚ್ಚು ಮಾಹಿತಿ ನಿಮಗೆ ಲಭಿಸಿದೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.